ಒಂದ್ ನಿಮಿಷ. ಸೊ ಇಂದಿನ ಅಧಿವೇಶನಕ್ಕೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್. ನಾನು ಗೀತಾ, ಸಮಗ್ರ ಆರೋಗ್ಯ ತರಬೇತಿದಾರರು ಮತ್ತೆ ಕರ್ನಾಟಕ ಮಿಷನ್ ಸಂಸ್ಥಾಪಕಿ. ನಮ್ಮ ಆರೋಗ್ಯವನ್ನ ಮಾತ್ರ ಅಲ್ಲದೆ ಇಡೀ ನಮ್ಮ ಜೀವನವನ್ನ ಬದಲಾಯಿಸಬಹುದಾದ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನೀವು ಇವತ್ತು ನಿಮ್ಮ ಸಮಯವನ್ನ ತೆಗೆದುಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಸೊ ನಾವು ಈಗ ಪ್ರಾರಂಭಿಸುವ ಮೊದಲು ನಾವು ಏಕೆ ಅನಾರೋಗ್ಯಕ್ಕೆ ಒಳಗಾಗ್ತೇವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದು ವಯಸ್ಸಿನ ಕಾರಣದಿಂದನ ಅಥವಾ ಆಹಾರದ ಪೋಷಕಾಂಶಗಳು ಕಡಿಮೆ ಇರೋದಕ್ಕ ಆಹಾರದ ಕಾರಣದಿಂದನ ಅಥವಾ ಭಾಗಶಃ ಒತ್ತಡದಿಂದನ, ಅಂದ್ರೆ ಒತ್ತಡ, ದೈಹಿಕ ಮಾನಸಿಕ ಕಾರಣಗಳಿಂದ, ಯಾವ ಕಾರಣಗಳಿಂದ ನಾವು ಅನಾರೋಗ್ಯಕ್ಕೆ ಒಳಗಾಗ್ತೇವೆ. ಆದ್ರೆ ಸಂಪೂರ್ಣವಾಗಿ ಇದು ಅಲ್ಲ. ಹೌದು, ಅರ್ಧ ಹೌದು ಅರ್ಧ ಅಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮೊಳಗೆ ಎಲ್ಲೋ ಏನೋ ಸಮತೋಲನ ತಪ್ಪಿದಾಗ ನಾವು ಅನಾರೋಗ್ಯಕ್ಕೆ ಒಳಗಾಗ್ತೇವೆ. ಅದು ದೈಹಿಕ, ಮಾನಸಿಕ, ಭಾವನಾತ್ಮಕ, ಆಧ್ಯಾತ್ಮಿಕ ಮತ್ತು ಸಾಮಾಜಿಕ. ಮತ್ತು ಇದರಲ್ಲಿ ಒಂದು ಪ್ರದೋಷ ಬಳಲ್ತಾ ಇದ್ರು. ಒಂದೇ ನಿಮಿಷ. ಆರೋಗ್ಯ ಅಂದ್ರೆ ಬರೀ ದೈಹಿಕವಾಗಿ ನಾವು ಆರೋಗ್ಯವಾಗಿರೋದಲ್ಲ ಫ್ರೆಂಡ್ಸ್. ಆರೋಗ್ಯ ಅಂದ್ರೆ ನಮ್ಮ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ, ಭಾವನಾತ್ಮಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಈ ಎಲ್ಲ ಸಮತೋಲನವಾಗಿರ್ಬೇಕು. ಇದರಲ್ಲಿ ಒಂದು ಪ್ರದೇಶ ಬಳಲ್ತಾ ಇದ್ರು, ಒಂದು ಸರಿ ಇಲ್ಲದೆ ಇದ್ರು, ಇದು ನಮ್ಮ ಇಡೀ ದೇಹದ ಮೇಲೆ ಪರಿಣಾಮ ಬೀಳುತ್ತದೆ. ಸೊ ಇತ್ತೀಚಿನ ದಿನಗಳಲ್ಲಿ ಜನ ಹೇಳ್ತಾರೆ, ನನ್ನ ಫೋನ್ ಇಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ನನ್ನ ಶಕ್ತಿಗಿಂತ ಫೋನಿಗೆ ಶಕ್ತಿ ಇದೆ ಅಂತಂದ್ರೆ ಏನಂದ್ರೆ ಬ್ಯಾಟ್ರಿ ಇವಾಗ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಇದು ನಿಜ. ಯಾಕಂದ್ರೆ ನಮ್ಮ ಫೋನ್ಗಳನ್ನು ದಿನಕ್ಕೆ 3 ಸರಿ ನಾವು ಚಾರ್ಜ್ ಮಾಡ್ತೇವೆ. ಆದ್ರೆ ನಮ್ಮ ಆರೋಗ್ಯವನ್ನ ಒಮ್ಮೆಯೂ ನಾವು ಚಾರ್ಜ್ ಮಾಡಲ್ಲ ಫ್ರೆಂಡ್ಸ್. ಚಾರ್ಜ್ ಮಾಡೋದಂದ್ರೆ ಏನು ಹೇಳ್ತೀನಿ. ಈ ಒಂದು ಅಧಿವೇಶನ ಏನಿದೆ, ನಿಮ್ಮ ನೈಸರ್ಗಿಕ ಶಕ್ತಿ, ನಿಮ್ಮ ಫಿಟ್ನೆಸ್, ನಿಮ್ಮ ಗುಣಪಡಿಸುವ ಶಕ್ತಿ ಮತ್ತೆ ನಿಮ್ಮ ಆಂತರಿಕ ಶಾಂತಿಯನ್ನ ಮರಳಿ ಹೇಗೆ ತರೋದು ಅನ್ನೋದನ್ನ ತೋರಿಸ್ತದೆ. ಸೊ ಸಮಗ್ರ ಆರೋಗ್ಯವನ್ನ ಬಳಸಿಕೊಂಡು, ಅಂದ್ರೆ ಹೋಲಿಸ್ಟಿಕ್ ಹೆಲ್ತ್, ಅದನ್ನ ಬಳಸಿಕೊಂಡು ಅತ್ಯಂತ ಶಕ್ತಿಶಾಲಿ ಜೀವನ ವ್ಯವಸ್ಥೆಯನ್ನ ಹೇಗೆ ಕಂಡುಕೊಳ್ಳೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಇದು ಒಂದು ಉಪನ್ಯಾಸ ಅಂತ ತಿಳ್ಕೊಬೇಡಿ, ಇದೊಂದು ನಿಮ್ಮ ಪ್ರಯಾಣ ಫ್ರೆಂಡ್ಸ್. ನಿಮ್ಮ ಒಂದು ಹೊಸ ಪ್ರಯಾಣ ಅಂತ ತಿಳ್ಕೊಳ್ಳಿ. ಸೊ ನಿಮ್ಮ ಅತ್ಯುತ್ತಮ ಈ ಸ್ವಭಾವಕ್ಕೆ ನೀವು ಹಿಂದಿರುವ ಪ್ರಯಾಣ, ಅಂದ್ರೆ ನೀವು ಒಂದು ಹೊಸ ಒಂದು ಪ್ರಯಾಣ ಮಾಡ್ತಾ ಇದ್ದೀರಾ ಇದರಲ್ಲಿ ಅಂತ ನೀವು ಇವತ್ತಿಂದಾನೇ ತಿಳ್ಕೊಂಡ್ಬಿಡಿ. ಸೊ ಆದ್ದರಿಂದ ನೀವು ಸ್ವಲ್ಪ ಆರಾಮವಾಗಿ ಕುಳಿತುಕೊಳ್ಳಿ. ಒಂದೇ ನಿಮಿಷ. ಸೊ ನಾನು ಆರಾಮವಾಗಿ ಕೂತ್ಕೊಂಡಿದ್ದೀನಿ, ನೀವು ಆರಾಮವಾಗಿ ಕೂತ್ಕೊಳ್ಳಿ. ಸೊ ಆದ್ದರಿಂದ ಈಗ ಮೊದಲು ನಾವು ಸಮಗ್ರ ಆರೋಗ್ಯ ಅಂದ್ರೆ ಹೋಲಿಸ್ಟಿಕ್ ಹೆಲ್ತ್ ವಿತ್ ಗೀತಾ ಅಂತ ನನ್ನ ಗ್ರೂಪ್ ನಂಬರ್. ಹೋಲಿಸ್ಟಿಕ್ ಹೆಲ್ತ್ ಅಂದ್ರೆ ಏನು? ಸಮಗ್ರ ಆರೋಗ್ಯ. ಸೊ ಸಮಗ್ರ ಆರೋಗ್ಯ ಅಂದ್ರೆ ಏನು ಅಂದ್ರೆ, ಸಮಗ್ರ ಆರೋಗ್ಯ ಅಂದ್ರೆ ಸಂಪೂರ್ಣ ಆರೋಗ್ಯ, ಕೇವಲ ರೋಗ ಇಲ್ಲದಿರೋದಲ್ಲ ಫ್ರೆಂಡ್ಸ್. ಇದರ ಅರ್ಥ ನಿಮ್ಮ ಜೀವನದ 5 ಆಯಾಮಗಳು ಅಂದ್ರೆ ದೈಹಿಕ ಆರೋಗ್ಯ, ನಿಮ್ಮ ದೇಹ ಹೇಗೆ ಕಾರ್ಯನಿರ್ವಹಿಸ್ತದೆ, ನಿಮ್ಮ ಚಯಾಪಚಯ, ನಿಮ್ಮ ರೋಗ ನಿರೋಧಕ ಶಕ್ತಿ, ನಿಮ್ಮ ಹಾರ್ಮೋನ್ಗಳು, ನಿಮ್ಮ ಜೀರ್ಣ ಶಕ್ತಿ, ಮತ್ತೆ ಉಳಿದ ಎಲ್ಲಾ ಶಕ್ತಿಗಳು, ನಿಮ್ಮ ದೈಹಿಕ ಶಕ್ತಿಗಳು ಅದು ಬ್ಯಾಲೆನ್ಸ್ ಇದ್ದಾಗ. ಮಾನಸಿಕ ಆರೋಗ್ಯ ಅಂದ್ರೆ ನಿಮ್ಮ ಮನಸ್ಸು ಹೇಗೆ ವರ್ತಿಸ್ತದೆ, ನಿಮ್ಮ ಗಮನ ಹೇಗಿದೆ, ನಿಮ್ಮ ಸ್ಪಷ್ಟತೆ ಹೇಗಿದೆ, ನಿಮ್ಮ ಒತ್ತಡ ಎಷ್ಟೇ ಇದೆ, ಅತಿಯಾಗಿ ಯೋಚಿಸ್ತೀರಾ, ಇದೆಲ್ಲ ಮಾನಸಿಕ ಆರೋಗ್ಯ. ಸೊ ಭಾವನಾತ್ಮಕ ಆರೋಗ್ಯ ಅಂದ್ರೆ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ, ಕೋಪದಲ್ಲಿದ್ದೀರಾ, ಅಪರಾಧ ಭಾವನೆ ಇದೆಯಾ, ಭಯ ಇದೆಯಾ, ಹಿಂದಿನ ಆಘಾತ, ಅಬದ್ಧತೆ ಏನಾದ್ರೂ ಇದೆಯಾ ಅಂತ. ಆಧ್ಯಾತ್ಮಿಕ ಆರೋಗ್ಯ ಅಂದ್ರೆ ಶಾಂತಿ, ಸಾವಧಾನತೆ, ಕೃತಜ್ಞತೆ ಮತ್ತು ವರ್ತಮಾನದ ಕ್ಷಣದೊಂದಿಗೆ ನಿಮ್ಮ ಸಂಪರ್ಕ. ಸಾಮಾಜಿಕ ಆರೋಗ್ಯ ಅಂದ್ರೆ ನಿಮ್ಮ ಸಂಬಂಧಗಳು ಹೇಗಿದಾವೆ, ಸಂವಹನ, ನಿಮ್ಮ ಗಡಿಗಳು, ನಿಮ್ಮ ಪರಿಸರ. ಹೆಚ್ಚಿನ ಜನ ಒಂದು ವಿಷಯದ ಮೇಲೆ ಮಾತ್ರ ಕೆಲಸ ಮಾಡ್ತಾರೆ. ಈಗ ಆರೋಗ್ಯ ಕೆಟ್ಟಿದೆ ಅಂದ್ರೆ ದೈಹಿಕ ಆರೋಗ್ಯದ ಮೇಲೆ ಮಾತ್ರ ಕೇಂದ್ರೀಕರಿಸೋದು. ಮತ್ತೆ ಈ 4 ಆಯಾಮ ಅಂದ್ರೆ ಭಾವನಾತ್ಮಕ, ಆಧ್ಯಾತ್ಮಿಕ, ಸಾಮಾಜಿಕ ಆರೋಗ್ಯದ ಮೇಲೆ ಅವರು ಗಮನ ಹರಿಸಲ್ಲ. ಸೊ ಸಂಪೂರ್ಣ ಆರೋಗ್ಯ ಇದು ಎಲ್ಲವನ್ನು ಒಳಗೊಂಡಿದೆ ಫ್ರೆಂಡ್ಸ್. ನಿಮ್ಮ ಸಂಬಂಧಗಳು, ನಿಮ್ಮ ಸಂವಹನ, ಗಡಿಗಳು ಕೂಡ ಇದರಲ್ಲಿ ಬರ್ತವೆ. ಸೊ ಹೆಚ್ಚಿನ ಜನ ಒಂದು ವಿಷಯದ ಮೇಲೆ ಮಾತ್ರ ಕೆಲಸ ಮಾಡ್ತಾರೆ, ದೈಹಿಕ ಆರೋಗ್ಯದ ಮೇಲೆ. ಅವಾಗ ಅವರು ಏನ್ ಮಾಡ್ತಾರೆ ಅಂದ್ರೆ, ಅವರ ತೂಕ ಕಡಿಮೆ ಆದ್ರೆ ಸಾಕು, ಥೈರಾಯ್ಡ್ ನಿಯಂತ್ರಣ ಆದ್ರೆ ಸಾಕು, PCOD ಕರೆಕ್ಷನ್ ಆದ್ರೆ ಸಾಕು, ಆಸಿಡಿಟಿ
ಕಡಿಮೆ ಆದ್ರೆ ಸಾಕು, ಇದಕ್ಕೆ ಪರಿಹಾರ ಸಿಕ್ಕಿದ್ರೆ ಸಾಕು. ಆದ್ರೆ ಅವರು ಈ ಇತರ 4 ಆಯಾಮಗಳು ಏನಿದಾವಲ್ಲ, ಮಾನಸಿಕ, ದೈಹಿಕ, ಸಾಮಾಜಿಕ, ಆಧ್ಯಾತ್ಮಿಕ, ಇವನ್ನೆಲ್ಲ ನಿರ್ಲಕ್ಷಣ ಮಾಡ್ತಾರೆ. ಆದ್ರೆ ಮಾನವ ದೇಹ ಈ ಎಲ್ಲ ಭಾಗಗಳಿಂದ ಮಾಡಲ್ಪಟ್ಟು ಒಂದು ಯಂತ್ರ ಏನಲ್ಲ ಇದು, ಬಟ್ ಸಂಪರ್ಕಗಳಿಂದ ಇದು ಎಲ್ಲ ಒಂದಕ್ಕೊಂದು ಸಂಪರ್ಕ ಇದೆ ಫ್ರೆಂಡ್ಸ್. ಸೊ ಸಂಪರ್ಕಗಳನ್ನ ನಿರ್ಲಕ್ಷಣ ಮಾಡ್ತಾ ಇದ್ದಾರೆ ಜನಗಳು. ನಿಮ್ಮ ಸಂಬಂಧಗಳು ಒತ್ತಡದಿಂದ ಕೂಡಿದಾವೆ ಅನ್ಕೊಳ್ಳಿ, ಅವಾಗ ನಿಮ್ಮ ಮನಸ್ಸು ಟಯರ್ಡ್ ಆಗಿರುತ್ತೆ, ದಣಿದಿರುತ್ತೆ, ನಿಮ್ಮ ನಿದ್ರೆ ಏನಾಗುತ್ತೆ, ಕಡಿಮೆ ಆಗುತ್ತೆ, ನಿಮ್ಮ ಹಾರ್ಮೋನ್ಗಳು ಏನಾಗ್ತವೆ, ಬದಲಾಗ್ತಾ ಇರ್ತವೆ. ಸೊ ನಿಮ್ಮ ತೂಕ ಅವಾಗ ಹೆಚ್ಚಾಗುತ್ತೆ, ನಿಮ್ಮ ಅಸಿಡಿಟಿ ಹೆಚ್ಚಾಗುತ್ತೆ, ನೀವು ಕಿರಿಕಿರಿ ಅನುಭವಿಸ್ತೀರಾ, ಹೆಚ್ಚಿನ ಹೆಚ್ಚಿನ ಸಮಸ್ಯೆಗಳು ಏನಾಗ್ತವೆ, ಸಂಬಂಧ ಸರಿಯಾಗಿ ಇಲ್ಲದೆ ಇದ್ದುದು ಕೂಡ ಅನಾರೋಗ್ಯ ಆಗ್ತದೆ. ಇದೆಲ್ಲ ಸಂಪರ್ಕ ಒಂದಕ್ಕೊಂದು ಸಂಪರ್ಕ ಹೊಂದಿದೆ ಫ್ರೆಂಡ್ಸ್. ಸೊ ಸಮಗ್ರ ಆರೋಗ್ಯ ಎಲ್ಲವನ್ನು ಒಟ್ಟಿಗೆ ಸರಿಪಡಿಸ್ತದೆ. ಆದ್ದರಿಂದ ನಿಮ್ಮ ರೂಪಾಂತರ ವೇಗವಾಗಿ, ಆಳವಾಗಿ ಮತ್ತು ದೀರ್ಘಕಾಲ ಏನಾಗುತ್ತೆ, ಉಳಿತದೆ ಫ್ರೆಂಡ್ಸ್. ಸೊ ಹೋಲಿಸ್ಟಿಕ್ ಆರೋಗ್ಯ ಹೇಗೆ ಕೆಲಸ ಮಾಡ್ತದೆ ಹಾಗಾದ್ರೆ? ವಿಜ್ಞಾನದ ಪ್ರಕಾರ ತಿಳ್ಕೋಬೇಕು ಅಂದ್ರೆ, ವಿಜ್ಞಾನವನ್ನ ಸರಳ ರೀತಿಯಲ್ಲಿ ನಾನು ನಿಮ್ಗೆ ಹೇಳ್ತೇನೆ, ನಿಮ್ಗೆ ಅರ್ಥ ಆಗೋ ತರ ಹೇಳ್ತೇನೆ. ನೀವು ಆಹಾರವನ್ನ ಸೇವಿಸಿದಾಗ ಏನಾಗುತ್ತೆ, ನಿಮ್ಮ ದೇಹ ಅದನ್ನ ಜೀರ್ಣಿಸ್ಕೊಳ್ಸ್ತದೆ ಅಲ್ವಾ? ನೀವು ನೀವು ಒಂದು ಆಲೋಚನೆ ಮಾಡಿದಾಗ ನಿಮ್ಮ ದೇಹ ಅದನ್ನು ಕೂಡ ಜೀರ್ಣಿಸ್ಕೊಳ್ಸ್ತದೆ ಫ್ರೆಂಡ್ಸ್. ನೀವು ಒಂದು ಭಾವನೆಯನ್ನು ಅನುಭವಿಸಿದಾಗ ನಿಮ್ಮ ದೇಹ ಅದನ್ನು ಕೂಡ ಜೀರ್ಣಿಸ್ಕೊಳ್ಸ್ತದೆ. ನಿಮ್ಮ ಹಾರ್ಮೋನ್ಗಳು, ನಿಮ್ಮ ಕರುಳಿನ ಬ್ಯಾಕ್ಟೀರಿಯಾ, ನಿಮ್ಮ ನರಮಂಡಲ, ನಿಮ್ಮ ಮೆದುಳಿನ ರಾಸಾಯನಿಕ ಎಲ್ಲವೂ ನಮ್ಮ ದೇಹದ ಜೀವನ ಶೈಲಿಗೆ ಒಂದಕ್ಕೊಂದು ಪ್ರತಿಕ್ರಿಯಿಸ್ತವೆ ಫ್ರೆಂಡ್ಸ್. ಸೊ ಆದ್ರಿಂದ ನೀವು ನಿಮ್ಮ ಆಹಾರ ಪ್ಲಸ್ ಮನಸ್ಸು ಪ್ಲಸ್ ಭಾವನೆಗಳು ಪ್ಲಸ್ ನಿದ್ರೆ ಪ್ಲಸ್ ಅಭ್ಯಾಸಗಳನ್ನು ಇವೆಲ್ಲವನ್ನು ಸುಧಾರಿಸಿದಾಗ ನಿಮ್ಮ ದೇಹ ಸ್ವಯಂಚಾಲಿತವಾಗಿ ರಿಪೇರಿ ಆಗಕ್ಕೆ ಪ್ರಾರಂಭ ಆಗ್ತದೆ ಫ್ರೆಂಡ್ಸ್. ಸೊ ನಿಜವಾದ ರೂಪಾಂತರ ಅಂದ್ರೆ ಇದನ್ನೆಲ್ಲಾನು ಬಳಸಿಕೊಂಡು ಕೆಲವು ಜನ ಹೇಗೆ ರೂಪಾಂತರ ಮಾಡ್ಕೊಂಡಿದ್ದಾರೆ ಅಂದ್ರೆ, ಒಬ್ರು ಇದ್ರು, ಅವ್ರಿಗೆ ಫ್ಯಾಟಿ ಲಿವರ್ ಆಗಿತ್ತು, 45 ವರ್ಷ ಅವರಿಗೆ, ಲೇಡಿ. ಓಕೆ, ಅವರು ಏನ್ ಮಾಡಿದ್ರು ಅಂದ್ರೆ ನನ್ನ ಹತ್ರ ಬಂದಿದ್ರು. ಸೊ ಅವ್ರಿಗೆ ತೂಕ ಅಷ್ಟೊಂದೇನು ಇರ್ಲಿಲ್ಲ, ಬಟ್ ಒಂದು 4 kg ಅವರು ತೂಕ ಕಡಿಮೆ ಮಾಡ್ಕೋಬೇಕು ಅನ್ಕೊಂಡಿದ್ರು. ಸೊ ಅವ್ರಿಗೆ ನಾನು ಅಡಿಗೆ ಮನೆ ಪದಾರ್ಥಗಳೇ ಬಳಸಿನಿ, ಅಜ್ವಾನ್ ನೀರ್ ಆಗಿರ್ಬೋದು, ಮೆಂತೆ ವಾಟರ್ ಆಗಿರ್ಬೋದು, ಏನೋ ಸರಳ ಡಿಟಾಕ್ಸ್, ನಾನು ಒಂದು ಡಿಟಾಕ್ಸ್ ಪೌಡರ್ ಕೂಡ ಮನೆಯಲ್ಲೇ ರೆಡಿ ಮಾಡ್ತೀನಿ, ಅದನ್ನ ಅವ್ರಿಗೆ ಕೊಟ್ಟಿದ್ದೆ. ಆಮೇಲೆ ಅವ್ರು ಜಂಕ್ ಫುಡ್ ಗಳನ್ನ ತುಂಬಾ ತಿಂತಾ ಇದ್ರು, ಅದನ್ನ ಬಿಟ್ಟಿದ್ರು ಅವರು. ಸೊ ನಾ ಹೇಳಿದ್ದೇನೆ ಎಲ್ಲವನ್ನೂ ಅವರು ಪಾಲನೆ ಮಾಡ್ತಾ ಬಂದ್ರು. ಸೊ ಅವ್ರ ದಿನಚರಿ ಸ್ವಲ್ಪ ನಿಧಾನವಾಗಿ ಅವ್ರು ಚೇಂಜ್ ಮಾಡ್ಕೊಂತ ಬಂದ್ರು. ಅವರು ಬರೇ ಅವ್ರಿಗೆ 90 ದಿನಗಳಲ್ಲಿ ಏನಾಯ್ತು ಅಂದ್ರೆ, ಅವರ ಕೊಬ್ಬು ಫ್ಯಾಟಿ ಲಿವರ್ ಆಗಿತ್ತು ಅವ್ರಿಗೆ, ಫ್ಯಾಟಿ ಲಿವರ್ ಕಡಿಮೆ ಆಯ್ತು ಅವ್ರಿಗೆ. ಆಮೇಲೆ 5 kg ತೂಕ ಕಳ್ಕೊಂಡ್ರು ಅವರು. ಆಮೇಲೆ ಬೆಳಗ್ಗಿಂದ ರಾತ್ರಿವರೆಗೆ ಅವ್ರಿಗೆ ಶಕ್ತಿ ಏನಿದೆ ಮೊದ್ಲಿಗಿಂತ ಶಕ್ತಿ ಚೆನ್ನಾಗಾಯ್ತು. ಸ್ವಲ್ಪ ಹೊಟ್ಟೆ ಇತ್ತು, ಅದು ಕೂಡ ಕಡಿಮೆ ಆಯ್ತು ಅವ್ರಿಗೆ. ಸೊ ಅವರು ಇದು ಡಾಕ್ಟ್ರೇ ಅವ್ರಿಗೆ ಕೇಳಿದ್ರು, ಏನ್ ಮಾಡಿದ್ರಿ ನೀವು ಅಂತ. ಸೊ ಈ ತರ ಬದಲಾವಣೆ ಆಗುತ್ತೆ ಬರೇ ನೀವು ನಿಮ್ಮ ಲೈಫ್ ಸ್ಟೈಲ್ ನ ಬದಲಾಯಿಸ್ಕೊಂಡ್ರೆ. ಸೊ ಈಗ ಒಬ್ರು ಥೈರಾಯ್ಡ್ ಪೇಷಂಟ್ ಇದ್ರು, TCH 7 ಇತ್ತು ಅವ್ರು. ಅವಾಗ ಅವರು ಈಗ ಅವ್ರು ಏನ್ ಮಾಡ್ದೆ, ಈ ಸೂರ್ಯನ ಬೆಳಕನ್ನು ನೋಡೋದಾಗ್ಲಿ, ಅವ್ರ ಕರಳನ್ನ ರೀಸೆಟ್ ಮಾಡ್ಕೊಳ್ಳೋದು, ಕಬ್ಬಿಣ ಪ್ಲಸ್ ವಿಟಮಿನ್ ಡಿ ಆಹಾರಗಳು, ಐರನ್ ಮತ್ತೆ ಅವ್ರಿಗೆ ವಿಟಮಿನ್ ಡಿ ಕಡಿಮೆ ಇತ್ತು, ಅದನ್ನ ಸರಿ ಮಾಡಿದ್ಮೇಲೆ ಅವ್ರ ಮನಸ್ಸು ಶಾಂತಗೊಳಿಸೋ ಒಂದು ತಂತ್ರಗಳನ್ನ ಹೇಳ್ಕೊಟ್ಮೇಲೆ ಬರೇ 40 ದಿನಗಳಲ್ಲಿ ಅವರು TCH ಕಡಿಮೆ ಆಗ್ತಾ ಬಂತು. ಅವರು ಟ್ಯಾಬ್ಲೆಟ್ ಕೂಡ ಕಡಿಮೆ ಮಾಡ್ತಾ ಬಂದ್ರು. ಸೊ ಅವ್ರಿಗೆ ನಾನು ಏನ್ ಹೇಳಿದೆ ಅಂದ್ರೆ, ಅವ್ರಿಗೆ ಸ್ವಲ್ಪ ಆಶ್ಚರ್ಯನೂ ಆಯ್ತು. ಇದು ಫಸ್ಟ್ ಟೈಮ್ ಈ ತರ ಎನರ್ಜೆಟಿಕ್ ಆಗಿ ನನ್ಗೆ ಫೀಲ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಅದು ಊಟ ಕೂಡ ಅವ್ರಲ್ಲಿ ತುಂಬಾ ಚೇಂಜ್ ಅವ್ರದ್ದು ಊಟ, ನಾನು ಹೇಳಿರೋ ಊಟ ತುಂಬಾ ಅವರೇ ಅದನ್ನ ಕೆಡಿಸ್ಕೊಂಡಿದ್ರು. ಸೊ ಊಟವನ್ನ ನಾನು ಇವಾಗ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು ಅವರು. ಸೊ ಒಬ್ರಿಗೆ PCOD ಆಗಿತ್ತು, ಮಾತ್ರೆಗಳಿಲ್ಲದೆ ಅವರು PCODನ ಅವರು ಋತುಚಕ್ರ ಏನಾಗಿತ್ತು, ಒಂದ್ ಸ್ವಲ್ಪ ಕಡಿಮೆ ಅವ್ರದ್ದು ಏಜ್ ಏನೋ ಅಷ್ಟೊಂದು ಆಗಿರಲಿಲ್ಲ, ಇನ್ನು ಮದ್ವೆನೂ ಆಗಿರಲಿಲ್ಲ ಅವ್ರು. ಸೊ ಅವರು ಕೂಡ ಈ 2 ತಿಂಗಳಲ್ಲಿ ಅವ್ರದ್ದು ಇದು ಋತುಚಕ್ರ ಏನಾಯ್ತು, ಮೆನ್ಸ್ಟ್ರೇಷನ್ ಸೈಕಲ್ ಸರಿ ಹೋಯ್ತು ಅವ್ರದ್ದು. ಅವರು ನನ್ಗೆ ಇದು ಮ್ಯಾಜಿಕ್ ತರ ಆಗಿದೆ ಅಂತ ಹೇಳಿದ್ರು. ಸೊ ಇನ್ನೊಬ್ರು ಅವ್ರದ್ದು ನಿದ್ರೆ ಪ್ರಾಬ್ಲಮ್ ಇತ್ತು ತುಂಬಾ ಅವರಿಗೆ. ಸೊ 2-3 ಗಂಟೆಗಳ ಕಾಲ ಅಷ್ಟೇ ಮಲಗ್ತಾ ಇದ್ರು ಅವರು. ಸೊ ಅವರು ಕೂಡ ಈ ನಂದು ನಿದ್ದೆ ತಂತ್ರಗಳನ್ನ ಉಪಯೋಗಿಸಿ ಹೇಗ್ ಮಾಡ್ಬೇಕು ಅನ್ನೋದನ್ನ ಎಲ್ಲ ಹೇಳ್ಕೊಟ್ಮೇಲೆ ಸ್ಕಿನ್ ಡಿಟಾಕ್ಸು, ಬೆಚ್ಚಗೆ ನೀರು, ಆಮೇಲೆ ಆಳವಾದ ಉಸಿರಾಟ, ಇದೆಲ್ಲ ಮಾಡ್ತಾ ಅವ್ರಿಗೆ ಬರೀ 10 ದಿನಗಳಲ್ಲೇ ಅವ್ರಿಗೆ 6ರಿಂದ 8 ಗಂಟೆ ಕಾಲ ಚೆನ್ನಾಗಿ ಶಾಂತಿಯಾಗಿ ಮಲಗಕ್ ಶುರು ಮಾಡಿದ್ರು. ಸೊ ತುಂಬಾ ಅವರ ಒಂದು ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ಆಯ್ತು. ಅದು ಒಂಥರ
ಬರೇ ನಿದ್ದೆ ಸೈಕಲ್ ನ ಚೇಂಜ್ ಮಾಡಿದಕ್ಕೆ ಎಷ್ಟೆಲ್ಲ ಅವ್ರಿಗೆ ಉಪಯೋಗ ಆಯ್ತು. ಮತ್ತೆ ಜೀವನ ಶೈಲಿ, ಈ ತರ ಜೀವನ ಶೈಲಿ ಅವ್ರಿಗೆ ನೀಡಿದಾಗ ಅವರು ಕೆಲವೊಂದ್ ಸರಿ ಟ್ಯಾಬ್ಲೆಟ್ ಕೂಡ ತಗೋತಾ ಇದ್ರಂತೆ, ನಿದ್ದೆ ಟ್ಯಾಬ್ಲೆಟ್. ಅದು ಅವ್ರು ಯಾವ ಟ್ಯಾಬ್ಲೆಟ್ ತಗೊಳಲ್ಲ. ನಂದು ಶುರು ಮಾಡಿದಿಂದಲೇ ಅವರು ಟ್ಯಾಬ್ಲೆಟ್ ಬಿಟ್ಟಿದ್ರು. ಸೊ ಸಮಗ್ರ ಆರೋಗ್ಯ ನಿಮ್ಮ ಮೇಲೆ ಹೇಗೆ ಕೆಲಸ ಮಾಡ್ತದೆ ಅಂದ್ರೆ, ಒಬ್ಬ ವ್ಯಕ್ತಿಯನ್ನ ನಿಜವಾಗಿಯೂ ಆರೋಗ್ಯವಂತರನ್ನಾಗಿ ಮಾಡುವ 5 ಸ್ತಂಭಗಳು. ಅದನ್ನ ಹೇಳ್ತೀನಿ ನೋಡಿ. ಹೆಂಗೆ ಅಂದ್ರೆ, ಈ 5 ಸ್ತಂಭಗಳು ಏನಿದಾವಲ್ಲ, ದೈಹಿಕ ಆರೋಗ್ಯ, ಇದರಲ್ಲಿ ನೀವು ಕರುಳಿನ ಆರೋಗ್ಯ, ದೈಹಿಕ ಆರೋಗ್ಯದಲ್ಲಿ ಏನ್ ಮಾಡ್ತೀರಾ, ಫಸ್ಟ್ನೇದು ಕರುಳಿನ ಆರೋಗ್ಯನ ಸರಿಪಡಿಸ್ಕೊತೀರಾ. ಹಾರ್ಮೋನ್ಗಳನ್ನ ಡಿಟಾಕ್ಸ್ ಅಂದ್ರೆ ನಿಮ್ಮ ಕರುಳನ್ನ ಹೇಗೆ, ನಿಮ್ಮ ದೇಹವನ್ನ ನಿರ್ವೃಷಣ ಹೇಗೊಳಿಸೋದು ಹೇಗೆ. ಇದರಲ್ಲಿ ಲಿವರ್ ಡಿಟಾಕ್ಸ್ ಬರುತ್ತೆ, ಕಿಡ್ನಿ ಡಿಟಾಕ್ಸ್ ಬರುತ್ತೆ, ಮತ್ತೆ ನಿಮ್ಮ ಓವರಾಲ್ ಬಾಡಿ ಡಿಟಾಕ್ಸ್, ಫುಲ್ ಬಾಡಿ ಡಿಟಾಕ್ಸ್. ಆಮೇಲೆ ಚಯಾಪಚಯ, ರೋಗ ನಿರೋಧಕ ಶಕ್ತಿ, ತೂಕ, ಶಕ್ತಿ. ನೀವು ಈ ಮೂಲಭೂತ ಅಂಶಗಳನ್ನು ಅನುಸರಿಸಿದಾಗ ಭೌತಿಕ ದೇಹ ಏನಾಗುತ್ತೆ, ಭೌತಿಕವಾಗಿ ಗುಣ ಆಗಕ್ಕೆ, ಇದ್ರ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದ್ರೆ ಏನಾಗುತ್ತೆ, ವೇಗವಾಗಿ ಗುಣ ಆಗಕ್ಕೆ ಶುರು ಮಾಡುತ್ತದೆ. ನಿಜವಾದ ಆಹಾರವನ್ನ ಸೇವಿಸಿ. ನಿಜವಾದ ಆಹಾರ ಅಂದ್ರೆ ನೀವು ಮನೆಯಲ್ಲೇ ಮಾಡೋ ಆಹಾರಗಳು, ತರಕಾರಿ ಆಗ್ಲಿ, ಸೊಪ್ಪಾಗಲಿ, ಏನೇ ಆಗಲಿ. ಹೊರಗಡೆ ಒಂದು ಹೋಟೆಲಲ್ಲಿ ಸಿಗೋ ಜಂಕ್ ಫುಡ್, ಇವಕ್ಕೆ ನಿಜವಾದ ಆಹಾರ ಅನ್ನಲ್ಲ. ಜಂಕ್ಗಳು, ಈ ಬರ್ಗರು, ಪಿಜ್ಜಾ, ಇವೇನೇನಿದಾವಲ್ಲ, ಇವಕ್ಕೆ ಯಾರೋ ನಿಜವಾದ ಆಹಾರ ಅಲ್ಲ. ನಿಜವಾದ ಆಹಾರ ಅಂದ್ರೆ ಸೊಪ್ಪುಗಳು, ತರಕಾರಿಗಳು, ಮನೆಯಲ್ಲೇ ಮಾಡಿದ ಆಹಾರಗಳು. ಸೊ ಕಸವನ್ನ ಕಡಿಮೆ. ಕಸ ಅಂದ್ರೇನೆ ಈ ಜಂಕ್ ಫುಡ್. ಜಂಕ್ ಅಂದ್ರೇನೆ ಏನ್ ಹೇಳಿ, ಕಸ. ಸೊ ಕಸ ಅಂದ್ರೇನೆ ಈ ಜಂಕ್ ಫುಡ್ಗಳು. ಸೊ ಜೀರ್ಣಕ್ರಿಯೆಯನ್ನ ಸರಿಪಡಿಸ್ಕೊಳ್ಳಿ ನೀವು. ಆಮೇಲೆ ಚೆನ್ನಾಗಿ ಹೈಡ್ರೇಟ್ ಮಾಡಿ, ಚೆನ್ನಾಗಿ ನೀರನ್ನ ಕುಡಿತಾ ಇರಿ. ಕರೆಕ್ಟ್ ಟೈಮ್ಗೆ ನೀರನ್ನ ಕುಡಿತಾ ಇರಿ. ಪ್ರತಿದಿನ ನಿಮ್ಮ ಬಾಡಿನ ಚಲಿಸಿ, ಅಂದ್ರೆ ಮೂವ್ಮೆಂಟ್ ಮಾಡಿ. ನಿಮ್ಮ ಅಡಿಗೆ ಮನೆನೇ ನಿಮ್ಮ ದೊಡ್ಡ ಔಷಧಾಲಯ ಫ್ರೆಂಡ್ಸ್. ಇದರಲ್ಲಿರೋ ಅರಿಶಿನ, ಜೀರಿಗೆ, ಅಜ್ವೈನು, ಮೆಂತೆ, ನಿಂಬೆ, ಶುಂಠಿ, ಬೆಳ್ಳುಳ್ಳಿ, ಇವು ಕೆಲವೊಂದು ನಿಜವಾದ ರೂಪದಲ್ಲಿ ಔಷಧಗಳಾಗಿವೆ. ಇವನ್ನ ಹೇಗೆ ಬಳಸೋದು ಅನ್ನೋದು ಗೊತ್ತಿರ್ಬೇಕಷ್ಟೇ ನಿಮ್ಗೆ. ಸೊ ಇದು ಫ್ಯಾಟಿ ಲಿವರ್ ಏನಿದೆ, ಈ ಫ್ಯಾಟಿ ಲಿವರ್ ಇದರಿಂದನೂ ಬೇಗ ಕಡಿಮೆ ಆಗುತ್ತೆ. ಈ ಎಲ್ಲ ಅಡಿಗೆ ಮನೆಯ ಚಿಕಿತ್ಸೆ ನಿಮ್ಮ ಜೀವನ ಶೈಲಿ ಬದಲಾವಣೆಗೆ ತುಂಬಾ ಅತ್ಯುತ್ತಮವಾಗಿ ಪ್ರತಿಕ್ರಿಯೆ ಕೊಡ್ತವೆ. ಆಮ್ಲೀಯತೆ ಆಗಿರ್ಬೋದು, ಮಲಬದ್ಧತೆ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, PCOD ಆಗಿರ್ಬೋದು, ಮತ್ತೆ ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಸೊ ಇನ್ನು ಇದು ದೈಹಿಕ ಆರೋಗ್ಯ ಸರಿಪಡಿಸ್ಕೊಳ್ಳೋದಾಗಿ. ಇನ್ನು ಎರಡನೇದು ಮಾನಸಿಕ ಆರೋಗ್ಯ. ಮಾನಸಿಕ ಆರೋಗ್ಯಕ್ಕೆ ಯಾವುದೇ ಒಂದು ನಮ್ಗೆ ಸೈಕ್ಯಾಟ್ರಿಸ್ಟ್ ಬೇಡ, ಮನೋವಿಜ್ಞಾನಿಗಳು ಯಾರು ಬೇಡ ನಮ್ಗೆ. ಅದಕ್ಕೆ ನಮ್ಗೆ ಏನ್ ಬೇಕು, ನಮಗೆ ಸ್ಪಷ್ಟತೆ, ಶಾಂತತೆ ಮತ್ತು ಶಿಸ್ತಿರ್ಬೇಕು. ನೀವು ಇದನ್ನ ಅಭ್ಯಾಸ ಮಾಡಿದಾಗ ನಿಮ್ಮ ಮನಸ್ಸು ಆರೋಗ್ಯಕರವಾಗುತ್ತದೆ. ಬೆಳಗ್ಗೆ ಸ್ವಲ್ಪ ಮೌನವಾಗಿರಿ. ವಟ ಅನ್ನೋದು ಜಗಳ, ಯಾರ ಮೇಲಾದ್ರೂ ಕೂಗಾಡೋದು, ಜಗಳ ಮಾಡೋದು, ನೀವು ಹೇಗೆ ದಿನವನ್ನು ಸ್ಟಾರ್ಟ್ ಮಾಡ್ತೀರಲ್ಲ, ನಿಮ್ಮ ಇಡೀ ದಿನ ಕೂಡ ಹಾಗಿರುತ್ತೆ. ಸೊ ಬೆಳಿಗ್ಗೆ ಆದಷ್ಟು ಮೌನವಾಗಿ ಇರೋದನ್ನ ಕಲ್ತ್ಕೊಳ್ಳಿ. ಸೊ ಮೌನವಾಗಿದ್ರೆ ಏನಾಗುತ್ತೆ, ನಿಮ್ಮ ಇಡೀ ದಿನ ಕೂಡ ಶಾಂತವಾಗಿರುತ್ತೆ. ಸೊ ಬೆಳಿಗ್ಗೆ ಮೌನ ತಂತ್ರವನ್ನ ನಾನು ಆಲ್ರೆಡಿ ಒಂದು ಕ್ಲಾಸ್ ಅಲ್ಲಿ ಹೇಳಿದೆ. ದೀರ್ಘ ಉಸಿರನ್ನ ತೆಗೆದುಕೊಳ್ಳಿ ಎದ್ದ ತಕ್ಷಣ. ಬೆಳಗಿನ ದಿನಚರಿಯೆ ಅಂತ ಕ್ಲಾಸ್ ತಗೊಂಡಾಗ ಹೇಳಿದ್ದೆ, ದೀರ್ಘ ಉಸಿರನ್ನ ತೆಗೆದುಕೊಳ್ಳಿ ಎದ್ದ ತಕ್ಷಣ ಅಂತ. ಸೊ ಅದನ್ನ ನೀವು ಅದು ರೆಕಾರ್ಡಿಂಗ್ ಇಲ್ಲ ಅಂದ್ರೆ ಇನ್ನೊಂದ್ಸರಿ ಅದನ್ನ ಕ್ಲಾಸ್ ತಗೊಂತೀರಿ. ಆಕ್ಚುಲಿ ಇದು ರೆಕಾರ್ಡಿಂಗ್ ಇಲ್ಲ. ಸೊ ಬೆಳಗಿನ ಮೌನ ತುಂಬಾ ನಿಮ್ಗೆ ತುಂಬಾ ಅಂದ್ರೆ ದಿನ ಇಡೀ ನಿಮ್ಗೆ ಎನರ್ಜೆಟಿಕ್ ಆಗಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆಳವಾದ ಉಸಿರಾಟ, ಕೃತಜ್ಞತೆಯನ್ನ ಬರೆಯೋದು, ಯಾವುದೇ ವಿಷಯಕ್ಕೆ ನೀವು ಕೃತಜ್ಞರ ಆಗಿರ್ತೀರಾ ಅದನ್ನ ಬರೆಯೋದು. ಮತ್ತೆ ಡಿಜಿಟಲ್ ನಿಯಂತ್ರಣ ಅಂದ್ರೆ ಮೊಬೈಲು ಮತ್ತೆ ಟಿವಿ ಮತ್ತೆ ಈ ಲ್ಯಾಪ್ಟಾಪ್ ಗಳಿಂದ ಸ್ವಲ್ಪ ದೂರ ಇರೋದು. ದೈನಂದಿನ ದಿನಚರಿಯನ್ನ ನಿಗದಿಪಡಿಸೋದು. ನಿಮ್ಮ ಮನಸ್ಸು ಶಾಂತವಾದಾಗ ನಿಮ್ಮ ನಿರ್ಧಾರಗಳು ಸುಧಾರಿಸ್ತವೆ, ನಿಮ್ಮ ಆಹಾರ ಸುಧಾರಿಸ್ತದೆ, ನಿಮ್ಮ ನಿದ್ರೆ ಸುಧಾರಿಸ್ತದೆ, ನಿಮ್ಮ ದೇಹ ಕೂಡ ಗುಣ ಆಗ್ತದೆ ಫ್ರೆಂಡ್ಸ್. ಸೊ ಇನ್ನು ಮೂರನೇದು ಭಾವನಾತ್ಮಕ ಆರೋಗ್ಯ. ಭಾವನಾತ್ಮಕ ಆರೋಗ್ಯ ಅಂದ್ರೆ ಸಂಸ್ಕರಿಸಿದ ಭಾವನೆಗಳು ರೋಗವನ್ನ ಸೃಷ್ಟಿಸ್ತವೆ. ಅಂದ್ರೆ ಸಂಸ್ಕರಿಸಿದ ಭಾವನೆಗಳು ಅಂದ್ರೆ ನೀವು ಅಲ್ಲೇ ಇಟ್ಕೊಂಡಿರೋ ಭಾವನೆಗಳು, ಯಾರ ಮುಂದೆ ಅದನ್ನ ತೋರ್ಸ್ಕೊಂಡಿರಲ್ಲ, ಹೇಳ್ಕೊಂಡಿರಲ್ಲ ಅಂತ ಭಾವನೆಗಳು. ಕೋಪ ನಿಮ್ಮ ದೇಹವನ್ನ ಬಿಸಿ ಮಾಡ್ತದೆ. ಭಯ ನಿಮ್ಮ ದೇಹವನ್ನ ಹೆಪ್ಪುಗಟ್ಟಿಸ್ತದೆ ಫ್ರೆಂಡ್ಸ್. ಸೊ ಅಪರಾಧ ಆತ್ಮವಿಶ್ವಾಸವನ್ನ ಕಡಿಮೆ ಮಾಡ್ತದೆ. ಅಪರಾಧಿ ಭಾವನೆ ಇದ್ದಾಗ ನಿಮ್ಮ ಆತ್ಮವಿಶ್ವಾಸ ನೀವು ಕಡಿಮೆ ಮಾಡ್ತದೆ, ನಿಮ್ಗೆ ಆತ್ಮವಿಶ್ವಾಸ ಇರಲ್ಲ. ದುಃಖ ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡ್ತದೆ ಫ್ರೆಂಡ್ಸ್. ಸೊ ನೀವು ಭಾವನಾತ್ಮಕ ಬುದ್ಧಿವಂತಿಕೆಯನ್ನ ಕಲಿತಾಗ ನೀವು ಪ್ರತಿಕ್ರಿಯಿಸೋದನ್ನ ನಿಲ್ಲಿಸ್ತೀರಾ. ಮತ್ತೆ ಹೇಗೆ ಪ್ರತಿಕ್ರಿಯಿಸ್ಬೇಕು, ಯಾವಾಗ ಎಷ್ಟು ಪ್ರತಿಕ್ರಿಯಿಸ್ಬೇಕು ಅನ್ನೋದನ್ನ ಪ್ರಾರಂಭಿಸ್ತೀರಾ. ನಿಮ್ಮ ಸಂಬಂಧಗಳು ಅವಾಗ ಸುಧಾರಿಸ್ತವೆ ಫ್ರೆಂಡ್ಸ್. ನಿಮ್ಮ ಒತ್ತಡ ಕಡಿಮೆ ಆಗ್ತದೆ, ಮತ್ತೆ ನಿಮ್ಮ ಹಾರ್ಮೋನ್ಗಳು ಸಮತೋಲನವಾಗ್ತವೆ. ಸೊ ಇನ್ನು 4ನೇದು ಆಧ್ಯಾತ್ಮಿಕ ಆರೋಗ್ಯ. ತುಂಬಾ ಮುಖ್ಯವಾದ ಪಾತ್ರ ಇದು ಕೂಡ. ಆಧ್ಯಾತ್ಮಿಕ ಇದೊಂದು ಧರ್ಮ ಅಂತ ಅನ್ಕೋಬೇಡಿ. ಇದು
ನಿಮ್ಮ ಆಂತರಿಕ ಶಾಂತಿಯೊಂದಿಗೆ ಸಂಪರ್ಕ. ಅಂದ್ರೆ ಧ್ಯಾನ, ಮನಸ್ಸು, ಪ್ರಾರ್ಥನೆ, ಕೃತಜ್ಞತೆ, ಸ್ವಯಂ ಅರಿವು ಇವೆಲ್ಲ ಆಧ್ಯಾತ್ಮಿಕ ಅಂತ ಅನ್ಸ್ಕೊಳ್ತವೆ. ಸೊ ಆಧ್ಯಾತ್ಮಿಕ ಆರೋಗ್ಯ ನಿಮ್ಗೆ ಮಾನಸಿಕ ಶಕ್ತಿ, ಸಹಾನುಭೂತಿ, ತಾಳ್ಮೆ, ಸ್ಥಿರತೆಯನ್ನ ನೀಡ್ತದೆ. ಸೊ ಆಧ್ಯಾತ್ಮಿಕ ಆರೋಗ್ಯವಂತ ವ್ಯಕ್ತಿ ವಿರಳವಾಗಿ, ಅಂದ್ರೆ ಅವಾಗವಾಗ ಅವನು ಅನಾರೋಗ್ಯಕ್ಕೆ ಒಳಗಾಗಲ್ಲ, ತುಂಬಾ ಕಡಿಮೆ ಅನಾರೋಗ್ಯನೇ ಬರಲ್ಲ ಅಂತಾನು ಹೇಳ್ಬೋದು ಅಂತವ್ರಿಗೆಲ್ಲ. ಸೊ ಅನಾರೋಗ್ಯಕ್ಕೆ ಅವರು ವಿರಳವಾಗಿ ಒಳಗಾಗ್ತಾರೆ. ಇನ್ನು ಕೊನೆಯದೇನ ಹೇಳಿ, ಸಾಮಾಜಿಕ ಆರೋಗ್ಯ. ಸೊ ಸಾಮಾಜಿಕ ಆರೋಗ್ಯ ಏನಿದೆಯಲ್ಲ, ಆರೋಗ್ಯಕರ ಸಂಬಂಧಗಳಿಲ್ಲದೆ ಆರೋಗ್ಯವು ಪೂರ್ಣಗೊಳ್ಳಲ್ಲ ಫ್ರೆಂಡ್ಸ್. ಸಾಮಾಜಿಕ ಆರೋಗ್ಯ ಅಂದ್ರೆ ಏನು, ನಮ್ಮ ಸಂಬಂಧಗಳು. ಸೊ ನಮ್ಮ ಆರೋಗ್ಯಕರ ಸಂಬಂಧಗಳು ಇಲ್ದಾಗ ನಮ್ಮ ಆರೋಗ್ಯ ಪೂರ್ಣ ಆಗಲ್ಲ. ಇದು ಕೂಡ ನಮ್ಮ ಆರೋಗ್ಯದಲ್ಲಿ ತುಂಬಾ ಮಹತ್ವವಾದ ಪಾತ್ರವನ್ನ ವಹಿಸ್ತದೆ. ಯಾಕಂದ್ರೆ ಕುಟುಂಬ ಘರ್ಷಣೆಗಳು, ಸಕಾರಾತ್ಮಕ ಸಂಬಂಧಗಳಿದ್ರೆ ಸಕಾರಾತ್ಮಕ ಹಾರ್ಮೋನ್ ಇರ್ತವೆ ನಿಮ್ದು. ನಕಾರಾತ್ಮಕ ಸಂಬಂಧಗಳಿದ್ರೆ ನಕಾರಾತ್ಮಕ ಹಾರ್ಮೋನ್ಗಳು ಇರ್ತವೆ. ಸೊ ನಕಾರಾತ್ಮಕ ಸಂಬಂಧಗಳು, ನಕಾರಾತ್ಮಕ ಹಾರ್ಮೋನ್ಗಳು. ನೀವು ವೇಗವಾಗಿ ಗುಣಮುಖರಾಗ್ತೀರಾ. ನೀವು ಸಂಬಂಧಗಳನ್ನ, ನಿಮ್ಮ ಸಂಬಂಧಗಳಲ್ಲಿ ಆರೋಗ್ಯಕರವಾಗಿದ್ರೆ ನೀವು ವೇಗವಾಗಿ ಗುಣಮುಖರಾಗ್ತೀರಾ. ನೀವು ಪ್ರೀತಿಯಿಂದ ಮಾತಾಡ್ತೀರಾ. ನೀವು ಮಿತಿಗಳನ್ನ ಹೊಂದಿಸ್ತೀರಾ. ಇಷ್ಟೇ ಮಿತಿಯಾಗಿ ಮಾತಾಡ್ಬೇಕು, ಇಲ್ಲದೆ ಇರೋದೆಲ್ಲ ಮಾತಾಡ್ಬೇಕು. ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು. ಘರ್ಷಣೆ ಯಾವ್ದಾದ್ರು ಘರ್ಷಣೆ ನಡೀತಾ ಇದ್ರೆ ಸುಮ್ನೆ ಅಲ್ಲಿ ಸೈಲೆಂಟ್ ಆಗಿ ಬರ್ಬೇಕು. ನಾವು ಅಲ್ಲಿ ವಾದ ವಿವಾದವನ್ನ ಮಾಡ್ಬಾರ್ದು ಫ್ರೆಂಡ್ಸ್. ಇತಿಮಿತಿಗಳನ್ನ ಹೊಂದಿಸ್ಬೇಕು. ನೀವು ಬೆಂಬಲ ನೀಡುವ ಜನರೊಂದಿಗೆ ಸಮಯ ಕಳೆಯುತ್ತೀರಾ. ಅಂದ್ರೆ ನಿಮ್ ಜೊತೆ ನಿಮ್ಮ ಮೆಂಟಾಲಿಟಿ ಹೇಗಿದೆ, ನಿಮ್ ತರ ಯೋಚನೆ ಮಾಡ್ತಾರ ಅಂತವ್ರ ಜೊತೆ ನೀವು ಬೆಂಬಲವನ್ನ ಹೊಂದಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಗ್ರೂಪೇ ಅನ್ಕೊಳ್ಳಿ, ಇದರಲ್ಲಿ ಆರೋಗ್ಯ ಬೇಕು ಅಂತ ಎಲ್ರು ಬಂದಿರೋದು. ಅದಕ್ಕೆ ಇಂಥ ಒಂದು ಗ್ರೂಪ್ ಅಲ್ಲಿ ಅಥವಾ ನಿಮ್ಮ ಮೆಂಟಾಲಿಟಿ ನೀವು ಹೇಗೆ ಯೋಚನೆ ಮಾಡ್ತೀರಾ ಅಂತವ್ರ ಜೊತೆ ಮಾತ್ರ ನೀವು ಸಮಯನ ಕಳೀತೀರಾ. ಸೊ ಶಾಂತಿಯುತ ಮನೆ ಆರೋಗ್ಯಕರ ದೇಹವನ್ನ ಸೃಷ್ಟಿಸ್ತದೆ. ಸೊ ಜೀವಮಾನದ ಆರೋಗ್ಯಕ್ಕಾಗಿ ಈ 5 ಸ್ತಂಭ ಸೂತ್ರ ಏನಿದೆಯಲ್ಲ, ನೂರಾರು ಜನರಿಗೆ ತುಂಬಾ ಸಹಾಯ ಕೂಡ ಮಾಡಿದೆ ಫ್ರೆಂಡ್ಸ್. ಅಂದ್ರೆ ಈಗ ನೈಸರ್ಗಿಕವಾಗಿ ತಿನ್ನೋದು, ನೀವು ಯಾವುದೇ ಸಂಸ್ಕರಿಸಿದ ಆಹಾರಗಳನ್ನ ತಿನ್ನದೇ ಇರೋದು. ಇದರಲ್ಲಿ 40% ಕಚ್ಚಾ ಹಣ್ಣುಗಳು, ಸಲಾಡ್ಗಳು. ನಿಮ್ಮ ಆಹಾರದಲ್ಲಿ ಹೇಗಿರ್ಬೇಕು, ನಿಮ್ಮ ಆಹಾರ ಅಂದ್ರೆ 40% ಕಚ್ಚಾ ಆಹಾರ ಇರ್ಬೇಕು. ಅಂದ್ರೆ ಸೌತೆಕಾಯಿ, ಕ್ಯಾರೆಟು, ಹಸಿಯಾಗಿ ತಿನ್ನೋ ಪದಾರ್ಥಗಳು, ಅದರಲ್ಲಿ ಸಲಾಡ್ಗಳು, ಹಣ್ಣುಗಳು. ಬೆಳಿಗ್ಗೆ ನೀವು ಎದ್ದ ತಕ್ಷಣ ಹಣ್ಣು ತಿನ್ಬೇಕು ಅಂತ ಹೇಳಿದ್ದೆ, ಅದು ಒಂದು ಕಚ್ಚಾ ಇದ್ರಲ್ಲೇ ಬಂತು. ಅದು ನಮಗೆ ಬೇಕಾದ ನಾವು ತಿನ್ನೋ ಆಹಾರದಲ್ಲಿ 40% ಯಾವಾಗಲೂ ಕಚ್ಚಾ ಆಗಿರ್ಬೇಕು. ಸೌತೆಕಾಯಿ, ಕ್ಯಾರೆಟು, ಹಣ್ಣುಗಳು ಇವೆಲ್ಲ ಕಚ್ಚಾಗಿ ಡೈರೆಕ್ಟ್ ಆಗಿ ತಿನ್ನೋ ಆಹಾರಗಳು. ಇನ್ನು 60% ಉಳಿತು. ಆ 60% ಅಲ್ಲಿ ಏನು ಹೇಳಿ, 30% ಬೇಯಿಸಿದ ದಾಲ್ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಅನ್ನ ಆಗಿರ್ಬೋದು, ತರಕಾರಿಗಳಾಗಿರ್ಬೋದು. ಓಕೆ. ಇನ್ನು 30% ಜಲ ಸಂಚಯನ, ಡಿಟಾಕ್ಸ್, ನೀರು, ಗಿಡಮೂಲಿಕೆ, ಚಹಾಗಳು. ಇದರಲ್ಲಿ 30% ಅಲ್ಲಿ ಏನ್ ಗೊತ್ತಾ, ಜಲ ಸಂಚಯನ ಅಂದ್ರೆ ನಮ್ಮ ದೇಹ 70% ನೀರಿನಿಂದ ಆಗಿದೆ. ಅದನ್ನ ಕಡಿಮೆ ಆಗ್ಬಾರ್ದು. ಅದಕ್ಕೆ ನಾವು ಯಾವಾಗಲೂ ಹೈಡ್ರೇಟ್ ಆಗಿರ್ಬೇಕು. ಅದಕ್ಕೆ ನೀವು ಯಾವಾಗಲೂ ಹೈಡ್ರೇಟ್ ಆಗೋಕೆ ಈ ಸಲಾಡ್ಗಳು ಮತ್ತೆ ನೀವು ಹಣ್ಣುಗಳನ್ನ ಏನ್ ತಗೊಂತೀರಲ್ಲ, ಅದರಿಂದ ನಿಮ್ಮ ದೇಹಕ್ಕೆ ನೀರು ಹೇಗೋ ಸಿಗುತ್ತೆ. ಆದ್ರೂ ನೀವು ದೇಹಕ್ಕೆ ಎಷ್ಟು ನೀರ್ ಬೇಕು, ನಿಮ್ಮ ದೇಹ ಡಿಟಾಕ್ಸ್ ಆಗ್ಬೇಕಾದ್ರೆ ಹೆಚ್ಚು ಹೆಚ್ಚು ನೀವು ನೀರನ್ನ ಕುಡಿಬೇಕು. ಮತ್ತೆ ನೀವು ಟೀ ಮತ್ತೆ ಕಾಫಿ ಕುಡಿದ್ರೆ ಅದು ಈ ಇದ್ರಲ್ಲೇ ಜಲಸಂಚಯನದಲ್ಲೇ ಬರುತ್ತೆ. ಬಟ್ ನೀವು ಅದ್ರ ಬದಲಾಗಿ ನೀವು ಗಿಡಮೂಲಿಕೆ ಚಹಾಗಳನ್ನ ತೆಗೆದುಕೊಳ್ಳಿ ಫ್ರೆಂಡ್ಸ್. ಅದು ನಿಮ್ಮ ಬಾಡಿನ ಶ್ರಿಂಕ್ ಮಾಡಲ್ಲ. ಸೊ ನೀವು ನೈಸರ್ಗಿಕ ಆಹಾರವನ್ನು ಸೇವಿಸಿದಾಗ ನಿಮ್ಮ ದೇಹ ಗುಣವಾಗಿ ಏನಾಗುತ್ತೆ, ತುಂಬಾ ಫಾಸ್ಟ್ ಆಗಿ ಗುಣ ಆಗಕ್ಕೆ ಶುರು ಮಾಡ್ತದೆ. ನಿಮ್ಮ ದೇಹವನ್ನ ಪ್ರತಿದಿನ ಮೂವ್ ಮಾಡಿ. ಚಲನೆಯೇ ಔಷಧ. ಯಾವ್ದಾದ್ರೂ ಮೂವ್ಮೆಂಟ್ ಮಾಡಿ, ಅದು ವಾಕಿಂಗ್ ಆದ್ರೂ ಆಗಿರ್ಬೋದು. ದಿನಕ್ಕೆ ನೀವು ಒಂದು 7,000ದಿಂದ 10,000 ಹೆಜ್ಜೆಗಳು ಜೆಂಟಲ್ ಯೋಗ ಮಾಡಿ ನಿಮ್ಮ ಬಾಡಿನ ಹೇಗಾದ್ರೂ ಒಟ್ನಲ್ಲಿ ಹಿಗ್ಸ್ತಾ ಇರ್ಬೇಕು ಫ್ರೆಂಡ್ಸ್. ಸೊ ನಿಮ್ಮ ದೇಹವನ್ನ ಸೂರ್ಯನ ಬೆಳಕಿಗೆ ಒಡ್ಡಿ ಕನಿಷ್ಠ 10 ನಿಮಿಷ ಚಲನೆಯು ಔಷಧಿಗಳಿಂದ ವೇಗವಾಗಿ ಹಾರ್ಮೋನ್ಗಳನ್ನ ಸರಿಪಡಿಸ್ತದೆ. ಸೊ ಯಾವಾಗ ನಾವು ದುಗ್ಧಗ್ರಂಥಿ ಇವು ಚಲನೆ ಮಾಡುವಾಗ ನಮ್ಮ ದೇಹ ವಿಷಗಳನ್ನ ಹೊರಗೆ ಹಾಕ್ತಾ ಇರುತ್ತೆ. ಸೊ ಚಲನೆ ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಡಿಟಾಕ್ಸ್ ಮಾಡಕ್ಕೆ. ಸೊ ನಿಮ್ಮ ಮನಸ್ಸನ್ನ ಕೂಡ ಗುಣಪಡಿಸಿ. 3ನೇದು 5 ನಿಮಿಷಗಳ ಆಳವಾದ ಉಸಿರಾಟ. ನಿಮ್ಮ ಆಲೋಚನೆಗಳನ್ನ ಬರೀರಿ. ಸೊ ಯಾವ್ದಾದ್ರು ಆಲೋಚನೆಗಳಿದ್ರೆ ಬರೀರಿ. 3 ನಿಮಿಷ ಕಾಲ ಮೌನವಾಗಿ ಕುಳಿತುಕೊಳ್ಳಿ. ಸ್ಕ್ರೀನ್ ಸಮಯನ ಕಡಿಮೆ ಮಾಡಿ. ಆದಷ್ಟು ತುಂಬಾ ಹೊತ್ತು ಮೊಬೈಲಲ್ಲೆಲ್ಲ ಇರಬೇಡಿ. ಸಕಾರಾತ್ಮಕ ವಿಷಯವನ್ನ ಮಾತ್ರ ಓದಿ. ರಾತ್ರಿ 10:30 ನಿದ್ದೆ ಮಾಡಿ. ಸೊ ಮನಸ್ಸು ಗುಣವಾದಾಗ ಏನಾಗುತ್ತೆ, ದೇಹ ಸ್ವಯಂಚಾಲಿತವಾಗಿ
ಅದನ್ನೇ ಅನುಸರಿಸಕ್ಕೆ ಶುರು ಮಾಡ್ತೀವಿ. ಸೊ ನಿಮ್ಮ ಭಾವನೆಗಳನ್ನ ಸಮತೋಲನಗೊಳಿಸಿ. ಕೋಪವನ್ನ ಹಿಡಿದಿಟ್ಕೊಳ್ಬೇಡಿ. ಕೋಪವನ್ನ ಹಿಡಿದಿಟ್ಕೊಳ್ಬೇಡಿ ಅಂತಂದ್ರೆ ಕೋಪ ಬಂದಾಗ ಯಾರ್ದಾದ್ರೂ ಹೋಗಿ ಹೊಡೆಯೋದು ಬಡಿಯೋದು ಅಂತಲ್ಲ. ಅದನ್ನ ನಿಗ್ರಹಿಸೋದನ್ನ ಕಲಿಯಿರಿ ಫ್ರೆಂಡ್ಸ್. ಅದು ನಿಗ್ರಹಿಸೋದು ಹೇಗೆ ಅಂದ್ರೆ ನೀವು ಶಾಂತವಾಗಿ ಇದ್ದಾಗ ನೀವು ಶಾಂತಿ ಬಟನ್ಗಳನ್ನ ಯಾವಾಗ ಶುರು ಮಾಡಕ್ ಪ್ರಾರಂಭ ಮಾಡ್ತಿರಲ್ಲ ಅಂದ್ರೆ ಬೆಳಿಗ್ಗೆ ಮೌನವಾಗಿ ಕೂತ್ಕೊಳ್ಳೋದು, ಇದನ್ನ ನೀವು ಅಭ್ಯಾಸ ಮಾಡ್ತಾ ಮಾಡ್ತಾ ಇರ್ತೀರಲ್ಲ, ಒಂದು ತಿಂಗಳಲ್ಲಿ ನಿಮ್ಗೆ ನೀವು ಕೋಪವನ್ನ ನಿಯಂತ್ರಣ ಮಾಡೋದನ್ನ ಕಳ್ಕೊಳ್ತೀರ. ಹಿಡಿದಿಟ್ಟುಕೊಳ್ಳೋದಂತಂದ್ರೆ ಭಾವನೆಗಳನ್ನ ಅಲ್ಲಿ ಹಿಡಿದಿಟ್ಕೊಳ್ಳೋದಂತ ಅಲ್ಲ ಅದು. ಕೋಪವನ್ನ ಹಿಡಿದಿಟ್ಟುಕೊಳ್ಳಬೇಡಿ ಅಂತಂದ್ರೆ ನೀವು ಕೋಪವನ್ನ ತೋರಿಸದೇ ಇದ್ರು ನಿಮ್ಮೊಳಗಡೆ ಇಟ್ಕೊಂಡ್ರು ಅದು ಕೂಡ ನಿಮ್ಮ ದೇಹಕ್ಕೆ ತೊಂದರೆ ಮಾಡ್ತದೆ. ಸೊ ನಿಮ್ಮ ಅದು ದೇಹದಲ್ಲಿ ಅದು ಇರಬಾರ್ದು ಕೂಡ, ಮತ್ತೆ ನೀವು ಅದನ್ನ ಪ್ರತಿಕ್ರಿಯಿಸಲೂಬಾರ್ದು. ಅಂತಂದ್ರೆ ನೀವು ಮೌನವಾಗಿ ಕುಳಿತುಕೊಳ್ಳೋದು, ಧ್ಯಾನ ಮಾಡೋದು, ಯೋಗ ಪ್ರಾಣಾಯಾಮಗಳನ್ನ ಮಾಡ್ತಾ ಇದ್ರೆ ಇದು ಕೋಪ ಕಂಟ್ರೋಲ್ ಆಗಕ್ಕೆ ಶುರು ಆಗುತ್ತೆ. ನಿಮ್ಮ ದುಃಖವನ್ನ ನಿಗ್ರಹಿಸಬೇಡಿ, ಸಪ್ರೆಸ್ ಮಾಡ್ಕೋಬೇಡಿ. ಯಾರೊಂದಿಗಾದ್ರೂ ಮಾತಾಡಿ, ಕ್ಷಮೆಯನ್ನ ಅಭ್ಯಾಸ ಮಾಡಿ. ಒಬ್ರದ್ದು ಯಾರಾದ್ರೂ ನಿಮ್ಗೆ ಏನಾದ್ರೂ ಅನ್ಯಾಯ ಮಾಡಿದ್ರೆ ಅವ್ರನ್ನ ಅದೇ ಸಿಟ್ಟನ್ನ ಒಳಗಡೆ ಇಟ್ಕೊಂಡು ಅದ್ ನಿಮ್ಗೇನೆ ತೊಂದರೆ ಮಾಡ್ತಾ ಇರುತ್ತೆ. ಸೊ ಅವ್ರನ್ನ ಕ್ಷಮಿಸ್ಬಿಡಿ, ನಿಮಗೋಸ್ಕರ ಕ್ಷಮಿಸಿ. ಕ್ಷಮೆ ಅದನ್ನ ಅಭ್ಯಾಸ, ಅದು ಕೆಲವೊಬ್ರಿಗೆ ಕ್ಷಮಿಸೋದಂದ್ರೆ ದೊಡ್ಡ ವಿಷಯ ಇರುತ್ತೆ, ಯಾರು ಯಾರನ್ನೂ ಕ್ಷಮಿಸಲ್ಲ. ಸೊ ಅದನ್ನ ಅಭ್ಯಾಸ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ಸೊ ಸಂಘರ್ಷದ ಸಮಯದಲ್ಲಿ ಶಾಂತವಾಗಿರಿ. ಯಾವ್ದಾದ್ರು ಘಟನೆ, ಜಗಳ ಸಂಘರ್ಷ ಆಗ್ತಾ ಇದ್ರೆ ಅಲ್ಲಿ ಆದಷ್ಟು ಶಾಂತವಾಗಿರುವುದನ್ನ ಅಭ್ಯಾಸ ಮಾಡಿ. ಸಮಸ್ಯೆಗಳ ಮೇಲೆ ಅಲ್ಲ, ಪರಿಹಾರಗಳ ಮೇಲೆ ಕೇಂದ್ರೀಕರಿಸಿ. ಯಾವುದೇ ಸಮಸ್ಯೆಗಳನ್ನೇ ಬರೀ ಮಾತಾಡ್ತಾ ಇದ್ರೆ ಪರಿಹಾರ ಯಾವತ್ತೂ ಸಿಗಲ್ಲ. ಸೊ ಪರಿಹಾರ ಯಾವುದು ಅನ್ನೋದನ್ನ ಮೇಲೆ ಮಾತ್ರ ನೀವು ಕೇಂದ್ರೀಕರಿಸಿ. ಸುಮ್ನೆ ಆಗಿರೋದನ್ನೇ ಮಾತಾಡ್ತಾ ಇದ್ರೆ ಯಾವ ಸಮಸ್ಯೆಗಳು ಪರಿಹಾರ ಸಿಗಲ್ಲ. ಸೊ ನಿಮ್ಮ ಹೃದಯ ಹಗುರವಾಗ್ತದೆ. ಅವಾಗ ನಿಮ್ಮ ಜೀರ್ಣಕ್ರಿಯೆ ಏನಾಗುತ್ತೆ, ಸುಧಾರಿಸ್ತದೆ. ನಿಮ್ಮ ಸಂಬಂಧಗಳನ್ನ ಬಲಪಡಿಸ್ಕೊಳ್ಳಿ. ಅಂದ್ರೆ ನಿಮ್ಮ ಮನೆ ಸಂಬಂಧಗಳು ದಯೆಯಿಂದ ಮಾತಾಡಿ. ಎಲ್ಲರ ಜೊತೆ ಹೋಲಿಕೆ ಮಾಡ್ಕೋಬೇಡಿ, ಕಂಪೇರ್ ಮಾಡ್ಕೋಬೇಡಿ ಒಬ್ರಿಗೊಬ್ರು. ಪ್ರೀತಿ ಪಾತ್ರದೊಂದಿಗೆ ಸಮಯ ಕಳೀರಿ, ನಿಮ್ಮ ಕುಟುಂಬದ ಜೊತೆ ಸಮಯ ಕಳೀರಿ. ತೀರ್ಪು ಕಡಿಮೆ ಮಾಡಿ, ಅಂದ್ರೆ ನೀವೇ ಎಲ್ಲರನ್ನೂ ಜಡ್ಜ್ ಮಾಡೋದೆಲ್ಲ ಮಾಡಕ್ ಹೋಗ್ಬೇಡಿ. ಸಣ್ಣ ಪ್ರಯತ್ನಗಳನ್ನ ಯಾರಾದ್ರೂ ಸಣ್ಣದ ಏನಾದ್ರೂ ಪ್ರಯತ್ನ ಮಾಡಿದ್ರೆ ಇಷ್ಟೇನ, ಕೆಲವೊಬ್ರು ಹೀಯಾಳ್ಸೋರು ಇರ್ತಾರೆ, ಆತರ ಮಾಡ್ಕೋಬೇಕು. ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಯಾವ್ದಾದ್ರು ಸಣ್ಣ ಪ್ರಯತ್ನಗಳು ಮಾಡಿದ್ರು ಅವ್ರಿಗೆ ಒಂದು ಇದು ಮಾಡಿ, ಅವ್ರಿಗೆ ಶ್ಲಾಘಿಸಿ, ಅವ್ರನ್ನ ಇನ್ನೂ ಅವ್ರಿಗೆ ಮೋಟಿವೇಟ್ ಮಾಡಿ ನೀವು. ಸೊ ಶಾಂತಿಯುತ ಮನೆಯನ್ನ ರಚಿಸಿ. ಯಾವಾಗ ಶಾಂತಿಯುತ ಮನೆ ಇದ್ದಾಗ ನಿಮ್ಮ ಪರಿಸರ ನಿಮ್ಮನ್ನ ಗುಣಪಡಿಸ್ತದೆ, ಅಥವಾ ನಿಮ್ಮ ಪರಿಸರ ಏನಾಗುತ್ತೆ, ಒಂದು ನಿಮ್ಮನ್ನ ಗುಣಪಡಿಸ್ತದೆ, ಇಲ್ಲಾಂದ್ರೆ ಹಾನಿಪಡಿಸ್ತದೆ. ಅದು ನಿಮ್ಮ ಕೈಯಲ್ಲೇ ಇದೆ. ಸೊ ಈ ನನ್ನೊಂದಿಗೆ ನಿಮ್ಮ ಜೀವನವನ್ನ ಹೇಗೆ ಪರಿವರ್ತಿಸಬಹುದು ಅಂತಂದ್ರೆ, ಇದನ್ನ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಪ್ರಾಕ್ಟಿಕಲ್ ಆಗಿ ಮಾಡಬಹುದು ಅನ್ನೋದನ್ನ ಕೂಡ ಕಲಿಸ್ಬಹುದು. ಆದ್ರೆ ಯಾರಾದ್ರೂ ಇದನ್ನ ನೀವು ಯಾವಾಗ ಮಾಡ್ತೀರಾ ಅಂದ್ರೆ, ನಿಮ್ ಜೊತೆ ಯಾರಾದ್ರೂ ಇದನ್ನ ಮಾಡಕ್ ನಿಂತಾಗ ಮಾತ್ರ ನಿಮ್ಗೆ ಸಹಾಯ ಮಾಡ್ತದೆ. ಅಂದ್ರೆ ಈಗ ಏನೇನ್ ಹೇಳಿದ್ನಲ್ಲ ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗ್ ಮಾಡೋದು. ಯಾರಾದ್ರೂ ಪ್ರತಿದಿನ ನಿಮ್ಮೊಂದಿಗೆ, ಅಂದ್ರೆ ಫಾರ್ ಎಕ್ಸಾಂಪಲ್ ನಾನೇ ಅನ್ಕೊಳ್ಳಿ, ನಿಮ್ ಜೊತೆ ನಿಂತಾಗ ಇದು ರೂಪಾಂತರ ತರ್ತದೆ. ಸೊ ಅದಕ್ಕಾಗಿ ನಾನು ಸಮಗ್ರ ಆರೋಗ್ಯ, ಇದು ಒಂದು ಟ್ರಾನ್ಸ್ಫಾರ್ಮೇಶನ್ ಕಾರ್ಯಕ್ರಮ, ರೂಪಾಂತರ ಕಾರ್ಯಕ್ರಮ ಏನಿದೆ ಅದನ್ನ ಮಾಡಿದ್ದೀನಿ. ಇಲ್ಲಿ ನಾನು ನಿಮ್ಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾರ್ಗದರ್ಶನ ನೀಡ್ತೇನೆ. ಅದಕ್ಕೆ ನಿಮ್ಗೆ ವೈಯಕ್ತಿಕ ಆಹಾರ ಯೋಜನೆ ಆಗಿರ್ಬೋದು, ಅದು ತೂಕ ಇಳಿಸೋ ಕಾರ್ಯಕ್ರಮ ಆಗಿರ್ಬೋದು, ಹಾರ್ಮೋನ್ ಸಮತೋಲನ ಆಗಿರ್ಬೋದು, ಕರುಳಿನ ಮರುಹೊಂದಿಸಿಕೆ, ಗಟ್ ರಿಸೆಟ್ ಆಗಿರ್ಬೋದು, ಡಿಟಾಕ್ಸ್ ದಿನಚರಿಗಳಾಗಿರ್ಬೋದು, ಭಾವನಾತ್ಮಕ ಚಿಕಿತ್ಸೆ ಆಗಿರ್ಬೋದು, ಧ್ಯಾನ, ದೈನಂದಿನ ಮೇಲ್ವಿಚಾರಣೆ, ಅಂದ್ರೆ ಡೈಲಿ ನೀವು ಮಾಡ್ತಾ ಇದ್ದೀರಾ ಫಾಲೋ ಅಪ್ ಮಾಡಿಸೋದು. ಆಮೇಲೆ ವಾಟ್ಸಪ್ ಬೆಂಬಲ, ನೀವು ಆಗಲೇ ನಾವು ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದೀವಿ ಅದಕ್ಕೆ. ಮತ್ತೆ ವೀಕ್ಲಿ ನಾನು ನಿಮ್ಗೆ ಪ್ರಶ್ನೋತ್ತರ ಕಾರ್ಯಕ್ರಮ ಅಂತ ಹೇಳಿದೆ. ಶನಿವಾರ ಏನಂತೆ ಬರೀ ಪ್ರಶ್ನೋತ್ತರ ಕಾರ್ಯಕ್ರಮ ಮಾತ್ರ ಇರುತ್ತೆ. ಸೊ ಈ ಮಂಡೇ ಟು ಫ್ರೈಡೆ ಏನೇನ್ ಕ್ಲಾಸಸ್ ಆಗಿರ್ತವೆ ಅದ್ರಲ್ಲಿ ನಿಮ್ಗೆ ಏನಾದ್ರು ಡೌಟ್ ಅಥವಾ ನಿಮ್ ಪರ್ಸನಲ್ ಏನಾದ್ರು ವಿಷಯಗಳನ್ನ ಹಂಚ್ಕೊಳ್ಳೋದಿದ್ರೆ, ಕೇಳೋದಿದ್ರೆ ನೀವು ಸಾಪ್ತಾಹಿಕ ವಿಮರ್ಶೆ ಇರುತ್ತೆ, ಅದರಲ್ಲಿ ನೀವು ಆ ಕ್ಲಾಸ್ನ ಜಾಯ್ನ್ ಆಗ್ಬೋದು. ಒತ್ತಡ ನಿಯಂತ್ರಣ ಹೇಗೆ, ನಿಮ್ಗೆ ಏನಾದ್ರು ಒತ್ತಡ ಇದ್ರೆ, ನಿಮ್ಗೆ ಚೆನ್ನಾಗಿ ನಿದ್ದೆ ಬರ್ತಾ ಇಲ್ಲ, ಆ ಒತ್ತಡಕ್ಕೆ ಕಾರಣಗಳನ್ನ ಏನು ಪರ್ಸನಲ್ ಆಗಿ ನೀವೇನಾದ್ರು ತಿಳ್ಕೊಬೇಕು ಅಂತಂದ್ರೆ ನೀವು ಹೇಳ್ಬೋದು. ಅದನ್ನ ಬೇಕಂದ್ರೆ ನೀವು ಸ್ಯಾಟರ್ಡೆ ಅದನ್ನ ಡಿಸ್ಕಸ್ ಮಾಡ್ಬೋದು. ಸೊ ನಿದ್ರೆ ತಿದ್ದುಪಡಿ, ನಿಮ್ಮ ನಿದ್ರೆ ಚೆನ್ನಾಗಿಲ್ಲ ಅಂದ್ರೆ ನಿದ್ದೆ ತಿದ್ದುಪಡಿ, ಇದು ಸಂಪೂರ್ಣ ಗುಣಪಡಿಸುವ ಪ್ರಯಾಣದ ಮೂಲಕ ನಿಮ್ಮ ಕೈಯನ್ನ ಹಿಡಿದಿರೋ ವ್ಯಕ್ತಿ, ನಿಮ್ಗೆ ಯಾರಾದ್ರೂ ತರಬೇತಿ ಇದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಸೊ ನಿಜವಾಗಿ ನಿಮ್ಮ ಜೀವನವನ್ನು ನೀವು ಬದಲಾಯಿಸಕ್ಕೆ ಬಯಸೋದಾದ್ರೆ, ನೀವು ದೈಹಿಕವಾಗಿ, ಮಾನಸಿಕವಾಗಿ, ಮತ್ತೆ ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ ಕೂಡ ಮತ್ತೆ ಸಾಮಾಜಿಕವಾಗಿ ಕೂಡ ನೀವು ಈ ಕಾರ್ಯಕ್ರಮ ಇದನ್ನ ನೀವು ಅನುಸರಿಸಿದ್ರೆ ಈ ಕಾರ್ಯಕ್ರಮ ನಿಮ್ಮ ಜೀವನದ ಒಂದು ದೊಡ್ಡ ರೂಪಾಂತರವನ್ನ ನಿಮ್ಗೆ ನೀಡ್ತದೆ.
ಸೊ ಈ ಕಾರ್ಯಕ್ರಮಕ್ಕೆ ಸೇರ್ಬೇಕು ಅಂತ ಅನ್ಕೊಂಡವರು ನಂಗೆ ವಾಟ್ಸಪ್ ಅಲ್ಲಿ ಏನು ಎಸ್ ಅಂತ ಟೈಪ್ ಮಾಡಿ ಈ ಕಾರ್ಯಕ್ರಮ ಮುಗಿದ್ಮೇಲೆ. ಸೊ ಈ ಆರೋಗ್ಯ ಏನಿದೆ ಅಲ್ಲ, ವೈದ್ಯರು ನೀಡಲ್ಲ ಫ್ರೆಂಡ್ಸ್. ನಿಮ್ಗೆ ಏನೇ ಆದ್ರೂ ಡಾಕ್ಟರ್ಸ್ಗಳು ನಮ್ಗೆ ಬೇಕಾದ್ರೆ ಎಮರ್ಜೆನ್ಸಿ ಇದ್ದಾಗ. ಬಟ್ ನಿಮ್ ಲೈಫ್ ಸ್ಟೈಲ್ ಅಲ್ಲಿ ಏನೇನ್ ತೊಂದರೆ ಆಗಿದೆ ಅಲ್ಲ, ಅದಕ್ಕೆ ನಿಮ್ಗೆ ವೈದ್ಯರು ನೀಡಲ್ಲ, ನೀವೇ ನೀಡ್ಕೋಬೇಕು. ನಿಮ್ಮ ಆರೋಗ್ಯನ ನೀವೇ ಕೊಂಡ್ಕೊಳ್ಬೇಕು. ಸೊ ನಿಮ್ಮ ದೈನಂದಿನ ಜೀವನ ಶೈಲಿಯಲ್ಲಿಯೇ ನಿಮ್ಮ ಆರೋಗ್ಯ ಇದೆ, ಅದರಲ್ಲೇ ಅದು ನಿರ್ಮಿಸಲ್ಪಟ್ಟಿದೆ. ಸೊ ನಿಮ್ಮ ಭವಿಷ್ಯ, ನೀವು ಏನು ದಿನ ತಿಂತೀರಾ, ಹೇಗೆ ಯೋಚಿಸ್ತೀರಾ, ಹೇಗೆ ಚಲಿಸ್ತೀರಾ, ಹೇಗೆ ಮಲಗ್ತೀರಾ, ಮತ್ತೆ ನೀವು ಹೇಗೆ ಪ್ರೀತಿಸ್ತೀರಾ ಎಂಬುದರ ಮೇಲೆ ಅವಲಂಬಿತ ಆಗಿದೆ ಫ್ರೆಂಡ್ಸ್. ಸೊ ನಾನು ಒಂದು ವಿಷಯವನ್ನು ಬಲವಾಗಿ ಏನ್ ನಂಬ್ತೀನಿ ಅಂತಂದ್ರೆ, ಮಾನವ ದೇಹವನ್ನ ಗುಣಪಡಿಸಕ್ಕೆ ವಿನ್ಯಾಸಗೊಳಿಸಲಾಗಿದೆ. ಅಂದ್ರೆ ಅದಕ್ಕೆ ತನ್ನನ್ನು ತಾನೇ ಗುಣಪಡಿಸುವ ಶಕ್ತಿ ಇದೆ ಫ್ರೆಂಡ್ಸ್. ಮಾನವ ದೇಹ ತನ್ನನ್ನು ತಾನೇ ಗುಣಪಡಿಸ್ತದೆ. ನಾವು ಅದನ್ನ ತೊಂದರೆಗೊಳಿಸ್ತಾ ಇದ್ದೀವಿ, ಅದನ್ನ ನಿಲ್ಲಿಸ್ಬೇಕಾಗಿದೆ. ನಾವೇ ಅದನ್ನ ತೊಂದರೆಗೊಳಿಸ್ತಾ ಇದ್ದೀವಿ. ಸರಿಯಾಗಿ ಯೋಗ ಮಾಡಲ್ಲ, ಸರಿಯಾಗಿ ಪ್ರಾಣಾಯಾಮ ಮಾಡಲ್ಲ, ಸರಿಯಾಗಿ ಏನ್ ತಿನ್ಬೇಕು ಅದನ್ನ ತಿನ್ನಲ್ಲ, ನಾವು ಅದನ್ನ ಹಾಳು ಮಾಡ್ಕೊತಾ ಇದ್ದೀವಿ. ಸೊ ನಿಮ್ಮ ಆರೋಗ್ಯಕರ, ಶಕ್ತಿಯುತ, ಶಾಂತಿಯುತ ಜೀವನಕ್ಕೆ ನೀವು ಅರ್ಹರಾಗಿದ್ರ. ನೀವು ತಾಜಾ ಹೊಳೆಯುವ ಒಂದು ಸಂತೋಷದಿಂದ ಎಚ್ಚರಗೊಳ್ಳಕ್ಕೂ ಕೂಡ ನೀವು ಅರ್ಹವಾಗಿದ್ರೆ ಎದ್ದ ತಕ್ಷಣ. ಸೊ ನಿಮ್ಮ ಕನಸುಗಳನ್ನ ಬೆಂಬಲಿಸಕ್ಕೆ ನಿಮ್ಮ ದೇಹ ಅರ್ಹವಾಗಿದೆ. ಅಂದ್ರೆ ಇಟ್ಸ್ ಡಿಸರ್ವ್ಡ್. ನಿಮ್ಮ ಸಂಬಂಧಗಳಲ್ಲಿ ನೀವು ಶಾಂತಿಗೆ ಅರ್ಹರು, ನಿಮ್ಮಲ್ಲೇ ಇದೆ ಅದು. ನೀವು ಶಾಂತಿಗೆ, ಯು ಡಿಸರ್ವ್ ಟು ಬಿ ಸೈಲೆಂಟ್, ಯು ಡಿಸರ್ವ್ ಟು ಬಿ ಹ್ಯಾಪಿ. ನೀವು ನಿಮ್ಮ ಮಾನಸಿಕ ಸ್ಪಷ್ಟತೆ ಮತ್ತೆ ಭಾವನಾತ್ಮಕ ಸಮತೋಲನಕ್ಕೆ ಅರ್ಹರಿದ್ದೀರಾ. ಮತ್ತೆ ಸಮಗ್ರ ಆರೋಗ್ಯ ನಿಮ್ಗೆ ಎಲ್ಲವನ್ನೂ ನೀಡ್ತದೆ ಫ್ರೆಂಡ್ಸ್. ಇಲ್ಲಿಗೆ ಈ ಕಾರ್ಯಕ್ರಮ ಏನಾಗುತ್ತೆ, ಮುಗಿಯುತ್ತೆ. ಸೊ ಎಲ್ಲರೂ ಆರೋಗ್ಯ ಅಂತಂದ್ರೆ ದೈಹಿಕ ಆರೋಗ್ಯ ಅಂತ ಮಾತ್ರ ಡಾಕ್ಟರ್ ಹತ್ರ ಮಾತ್ರ ಹೋದ್ರೆ ಗುಣ ಆಗ್ತದೆ ಅಂತ ಅನ್ಕೋಬೇಡಿ. ಅದು ದೇಹ, ನಾನು ಹೇಳಿದಾಗೆ ನಿಮ್ಗೆ ಬೆಳಿಗ್ಗೆ ಎದ್ದ ನೀವು ಹೇಗೆ ಪ್ರಾರಂಭ ಮಾಡ್ತೀರಾ ಅನ್ನೋದ್ರ ಮೇಲೆ. ಇಷ್ಟು ದಿನ ನೀವು ಹಿಂದೆ ಏನೇನೋ ತಪ್ಪು ಮಾಡಿರ್ತೀರ, ಅದರಿಂದ ನಿಮ್ಗೆ ಕಾಯಿಲೆ ಬಿದ್ದಿರ್ತೀರ ಹೊರತಾಗಿ ಅಚಾನಕ್ ಆಗಿ ನಿಮ್ಗೆ ಯಾವ ಕಾಯಿಲೆನೂ ಸಡನ್ ಆಗಿ ಯಾವ ಕಾಯಿಲೆನೂ ಬಂದಿರಲ್ಲ. ಸೊ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ತುಂಬಾ ಸಂತೋಷ ಆಯ್ತು ಇಷ್ಟು ಜನ ಎಲ್ಲರೂ ಬಂದಿದ್ದಕ್ಕೆ. ಸೊ ಒಟ್ಟಾಗಿ ಈ ಕಾರ್ಯಕ್ರಮವನ್ನ ಸಕ್ಸಸ್ಗೊಳಿಸೋದಕ್ಕೆ ತುಂಬಾ ಧನ್ಯವಾದ. ಯಾರಿಗಾದ್ರೂ ಏನಾದ್ರೂ ಕೇಳ್ಬೇಕು ಅಂದ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ವೀಣಾ ಅಂಡ್ ಸವಿತಾ ಅವರು. ಸವಿತಾ ಅವರೇ ಮತ್ತೆ ವೀಣಾ ಅವ್ರ ಏನಾದ್ರು ಕೇಳ್ಬೇಕಿತ್ತಾ? ಮಾಡ್ತೇನೆ, ನೀವ್ ಹೇಳಿದೆಲ್ಲ. ಇವತ್ತು ಕೊತ್ತಂಬರಿ ನೀರೆಲ್ಲ ಕುಡ್ದಿದೀನಿ, ಪರವಾಗಿಲ್ಲ. ಈಗ ಸ್ವಲ್ಪ ನಿದ್ದೆ ಎಲ್ಲ ಸ್ವಲ್ಪ ಬರುತ್ತೆ. ನಮಸ್ತೆ. ಎಲ್ಲ ಮಾಡ್ತೇನೆ, ನೀವ್ ಹೇಳ್ಕೊಟ್ಟಿದ್ದೆಲ್ಲ ಮಾಡ್ತೀನಿ, ಹಂಚಿದ್ದೀನಿ. ಮಾಡ್ತಾ ಇದ್ದೀರಿ, ತುಂಬಾ ಸಂತೋಷ, ಧನ್ಯವಾದ. ನನ್ ಮಗ್ಳೇನ ಕೇಳ್ತಾಳಂತೆ. ಅದು ಮಗ. ಅವಳಿಗೆಲ್ಲ ನಿದ್ದೆಲೆಲ್ಲ ಬೆಚ್ಚಿ ಬೀಳೋದು ಹೆದರಿಕೆ ಆಗುತ್ತೆ ಅಂತೆ. ಹೌದಾ? ಏನಾದ್ರು ಹೆದರ್ಕೊಂಡಿರೋ ಚಾನ್ಸಸ್ ಚಿಕ್ಕ ವಯಸ್ಸಲ್ಲಿ, ಇನ್ನು ಚಿಕ್ಕವರಿದ್ದಾಗ ಏನಾದ್ರು ಹೆದರ್ಕೊಂಡಿದ್ದಾರ? ಅವಾಗ ಏನಾದ್ರು ಎದ್ರಿರ್ಬೋದೇನ. ಒಮ್ಮೆ ಬೆಚ್ಚಿ ಎಲ್ಲ ಬೀಳೋದೆಲ್ಲ ಇದೆ ನಿದ್ದೆಲೆಲ್ಲ. ಹೆದ್ರಿಕೆಲ್ಲ ನಿದ್ದೆಲೆಲ್ಲ ಎದ್ರಿ ಒಮ್ಮೊಮ್ಮೆ ಎದ್ದು ಹೋಗೋದು, ಎದ್ದು ಕೂತ್ಕೊಳ್ಳೋದು, ಎಂತದ ಬಂತು ಅಂತ ಹೇಳೋದು ಎಲ್ಲ ಮಾಡ್ತಾಳೆ ಒಮ್ಮೊಮ್ಮೆ. ಬೆಡ್ ಬೆಟ್ಟಿಂಗ್ ಏನ್ ಮಾಡಲ್ಲ ತಾನೆ? ಬೆಡ್ ಬೆಟ್ಟಿಂಗ್ ಏನಿಲ್ಲ. ಇಲ್ಲ. ಅದು ಅಪನ ವಾಯು ಮುದ್ರ ಮಾಡಿಸಿ ಅವ್ರಿಗೆ.
ಹೌದಾ ಪನ್ವಾಯಿ ಮುದ್ರ ಮಾಡಿ ಹಾ, ಹಾ. ಹೃದಯ ಮುದ್ರಾ ಅಂತ ಹೇಳ್ತೀವಲ್ಲ, ಮೊನ್ನೆ ಹೇಳಿದ್ನಲ್ಲ, ಇದು ಹೃದಯ ಮುದ್ರಾ. ಹೌದು. ಇದು ಹಾ, ಹಾ. ಭಯವನ್ನ ಓಡಿಸಕ್ಕೆ ಇದೆ ಹಾ. best ಮುದ್ರೆ. ಅದನ್ನ ನಾನು ಹೇಳ್ಕೊಡ್ತಿದ್ದೀನಿ, ದಿನ ಮಾಡ್ತಿದ್ದಾಳೆ ಈಗ, ಮೊನ್ನೆಯಿಂದ ಮಾಡ್ತಿದ್ದಾಳೆ. ಮತ್ತೆ ಮಕ್ಕಳು ಕಲ್ಸಿ ಧ್ಯಾನ ಎಲ್ಲ ಮಾಡಕ್ಕೆ, ಅದು ನಿದ್ದೆ ಬರುತ್ತೆ, ಅವ್ರಿಗೆ ಹೆದರಿಕೆ ಎಲ್ಲ ಬರಲ್ಲ. ಹೌದು, ಧ್ಯಾನ ಎಲ್ಲ ಮಾಡ್ತಿದ್ದಾಳೆ ಈಗ, ಮೊನ್ನೆಯಿಂದ ಮಾಡ್ಲಿ ಅಂತ ಹೇಳಿದೀನಿ, ಮಾಡ್ತಿದ್ದಾಳೆ ಈಗ. ಎಷ್ಟು ವಯಸ್ಸು ಅವಳಿಗೆ 8. 8 ಇನ್ನೂ ತುಂಬಲಿಲ್ಲ. 7.5 ವರ್ಷ ಆಯ್ತು. ಏನಾದ್ರೂ ಸ್ಕೂಲಲ್ಲಿ ಏನಾದ್ರೂ ಆಗಿರುತ್ತೆ, ಹೆದರ್ಕೊಂಡಿರ್ತಾರೆ. ಅದೇ ಟೀಚರ್ಸ್ ಮಕ್ಳೆಲ್ಲ ಎದುರಿಸ್ತಾರಂತೆ, ಹ್ಮ್ ಹಾಗೆ ಮಮ್ಮಿ ಇದ್ ಮಾಡ್ತಾ ಅವ್ರೇ ಇರ್ತಾಳೆ. ಹೆದರ್ಸ್ತಾರೆ, ಮಕ್ಳು ಸೇರ್ತಾರೆ. ಎದುರಿಸಿದ್ರೆ ಎದುರಿಸ್ತಾರೆ. ಅದೇ ಇವ್ರು ಸೈಲೆಂಟ್, ಮನೇಲೂ ಹಾಗೆ ಶಾಲೆಲೂ ಯಾರ ಕೈಲಿ ಮಾತಾಡೋದು ಅದೇ ಕಡಿಮೆ. ಇವ್ರು ಸೈಲೆಂಟ್ ಇರೋದಕ್ಕೆ ಅವ್ರು ಎದುರಿಸೋದು. ಹೌದು, ಇವಳು ಯಾರ ಕೈಲೂ ಅಷ್ಟೇ ಮಾತಾಡೋದೆಲ್ಲ ಕಡಿಮೆ, ಮನೇಲಿ ನಮ್ ಕೈಲೂ ಅಷ್ಟೇ, ಸಣ್ಣದ್ರಿಂದನೂ ಹಾಗೆ. ಅದ್ ಮಕ್ಕಳಲ್ಲಿ ಮಾಮೂಲಿ ಇರುತ್ತೆ, ಬಟ್ ನಾವು ಹೆದರ್ಕೊಳ್ಳೋದೇ ಇದ್ರು ಎದುರಿಸಿ, ನಾವು ಹೆದರ್ತೀವಿ ಅಂತ ತೋರಿಸ್ತಾ ಇದ್ರೆ ಅವ್ರು ಇನ್ನೂ ಎದುರಿಸ್ತಾನೆ ಇರ್ತಾರೆ. ಹೌದು. ಮತ್ತ ನನಗೆ ತಲೆನೋವು ಬರೋದು ಅಂತ, ಹೊರಗಡೆ ಎಲ್ಲ ಹೋದ್ರೆ ತುಂಬಾ ತಲೆನೋವು ಬರುತ್ತೆ, ತಲೆ ನೋವು, ಆಮೇಲೆ ತಲೆ ತಿರ್ಗ ಸ್ಟಾರ್ಟ್. ಯಾರಿಗೆ? ನಿಮ್ಗ? ತುಂಬಾ ನನಗೆ 1 ವರ್ಷ ಆಯ್ತು. 1 ವರ್ಷದಿಂದ ತಲೆ ತಿರ್ಗೋದು, ಒಮ್ಮೊಮ್ಮೆ ಜ್ಞಾನನೇ ಇರೋದಿಲ್ಲ ತಲೆ ತಿರ್ಗಿದ್ರೆ. ಈಗ ಸ್ವಲ್ಪ ಪರವಾಗಿಲ್ಲ. ಇದೆಯಾ ಲೋ ಬಿಪಿ? ಇಲ್ಲ, ಎಲ್ಲ ನಾರ್ಮಲ್ ಇದೆ, ಎಲ್ಲ ಟೆಸ್ಟ್ ಎಲ್ಲ ಮಾಡ್ಸಿದೀನಿ. ಮತ್ತೆ ತುಂಬಾ ತಲೆನೋವು ಬರುತ್ತೆ, ಎಲ್ಲಾದ್ರೂ ಹೊರಗಡೆ ಎಲ್ಲ ಹೋಗಿ ಬಂದ್ರೆ ಒಂದೇ ಸೈಡ್. ನಿಮ್ದು ಬ್ಲಡ್ ಗ್ರೂಪ್ ಇದು ಎಷ್ಟಿದೆ? ಬ್ಲಡ್ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದ್ರು. ಹೋಯ್ತು, ಅದು ಬಿಳಿ ಬರುತ್ತೆ. 10 ಆದ್ರೂ ಇದೆ ತಾನೆ? 10 ಇದೆ. 12 ಇರ್ಬೇಕು, ಜೆಂಟ್ಸ್ಗೆ 14 ಇರ್ಬೇಕು. ಅದಕ್ಕಿಂತ ಕಡಿಮೆ ಇದ್ರೆ ಈ ತರ ತಲೆ ತಿರುಗೋದು. ಹೌದು, ಅದು ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದ್ದಾರೆ, ಹಾಗೆ ಸ್ವಲ್ಪ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೆ, ಇದ್ರದ್ದು ವಿಟಮಿನ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ವಿಟಮಿನ್ ಡಿ ಕೊಟ್ಟಿದ್ದಾರೆ. ನೀವು ವಿಟಮಿನ್ B12 ಚೆಕ್ ಮಾಡ್ಕೊಂಡಿದ್ದೀರಾ? ಎಲ್ಲ ಚೆಕ್ B12 ಕಡಿಮೆ ಇದ್ರೆ ವಿಟಮಿನ್ ಡಿನೂ ಕಡಿಮೆನೆ ಇರುತ್ತೆ. ಹೌದು, ಅದೇ ಬಿಳಿ ರಕ್ತ ಕಣ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದ್ದಾರೆ ಡಾಕ್ಟ್ರು, ಹಾಗೆ ಟ್ಯಾಬ್ಲೆಟ್ ತಗೊಳ್ತಾ ಇದೀನಿ. ಪಪ್ಪಾಯಿ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ತಿನ್ನಿ. ಪಪ್ಪಾಯಿ ಫ್ರೂಟ್ಸ್ ಅದು ಬಿಳಿ ರಕ್ತ ಕಣಗಳನ್ನ ಜಾಸ್ತಿ ಮಾಡ್ತದೆ. ಡೈಲಿ ತಿನ್ನಿ ಪಪ್ಪಾಯಿ, ಏನಾಗಲ್ಲ. ಫ್ರೂಟ್ಸ್ ಗಳನ್ನ ಚೆನ್ನಾಗಿ ತಗೊಳ್ಳಿ. ಎದ್ದ ತಕ್ಷಣ ರಾತ್ರಿ ಫ್ರೂಟ್ಸ್ ತಗೋಬೇಡಿ, ಊಟ ಆದ್ಮೇಲೆ ತಗೋಬೇಡಿ, ಬೆಳಗ್ಗೆ ಮಾತ್ರ ತಗೊಳ್ಳಿ. ಮತ್ತೆ ಈ ಸೀಡ್ಸ್ ಎಲ್ಲ ತಗೋತಾ ಇದ್ದೀರಾ? ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಸೂರ್ಯಕಾಂತಿ ಬೀಜ, ಸೀಡ್ ಸೈಕಲ್ ಮಾಡಿ. ಒಮೆಗಾ 3 ಕಡಿಮೆ ಲೇಡೀಸ್ಗೆ, ಒಮೆಗಾ 3ಗೋಸ್ಕರ ಈ ಸೀಡ್ಸ್ ಗಳೆಲ್ಲ ತಗೋಬೇಕು. ಅದೇನು ಕಡಿಮೆ ಚೀಪ್ ಅಲ್ಲಿ ಸಿಗುತ್ತೆ, ಅದು 1 ಪ್ಯಾಕೆಟ್. ಎಲ್ಲ ಕಾಳುಗಳನ್ನ ಮಿಕ್ಸ್ ಮಾಡಿ ಹುರಿರಿ, ಡೈಲಿ 1 ಚಮಚ ತಗೊಳ್ಳಿ. ಅಗಸೆ ಬೀಜ, ಸೂರ್ಯಕಾಂತಿ ಬೀಜ ಮತ್ತೆ ಕುಂಬಳಕಾಯಿ ಬೀಜ, ಈ 3ಗಳನ್ನ ಹುರಿದ್ಬಿಟ್ಟು 1 ಚಮಚ ತಗೊಳ್ಳಿ ಡೈಲಿ. ವೀಣಾಗ್ ಏನಾದ್ರು ಕೇಳ್ಬೇಕಾ? ವೀಣಾ ಅವರೇ, ನಾವು ಕ್ಲೋಸ್ ಮಾಡ್ತೀವಿ ಇಲ್ಲಂದ್ರೆ. ಓಕೆ, ಅವರು ಅನ್ಮ್ಯೂಟ್ ಮಾಡ್ತಾ ಇಲ್ಲ. ಅಷ್ಟೇನಾ? ಅಷ್ಟೇ. ಥ್ಯಾಂಕ್ ಯು.